ಮಾಡಿದ್ರು ಅಂತ ಇವತ್ ಹೀಗ್ ಮಾಡ್ತಿದ್ಯಾ? ನಾನು ಹಾಲ್ ಕುಡಿಸ್ಲಿಲ್ಲ, ಕಾಫಿ ಕುಡಿಸ್ದೆ. ಗೊಂಬೆಗೆ ಕಾಫಿನ ಹೇಗೆ ಕುಡಿಸ್ತೀಯಾ ದೊಡ್ಡಿನ ತಂದು? ಅಯ್ಯೋ, ಮತ್ತೆ ಬೊಂಬೆ ಅಂತಿರಲ್ಲ ಅತ್ತೆ. ಇದಕ್ಕೆ ಗಾಯತ್ರಿ ಅಂತ ಹೆಸರಿಟ್ಟು ದೊಡ್ಡಮ್ಮನ ತರ ನೋಡ್ಕೋತಿದ್ದಾರೆ. ಬ್ರೋ, ಯು ಆರ್ ಪ್ಲೇಯಿಂಗ್ ವಿತ್ ಫೈರ್. ಬೆಂಕಿ ಜೊತೆ ಸರ್ಸ ಅಂತಿದ್ಯಾ? ಇವತ್ತು ಮನೆಯಲ್ಲಿ ಬೆಂಕಿ ಹಚ್ಚಕ್ ಬಿಡಲ್ಲ ಅಂತ ಹೇಳಿದ್ರಲ್ಲ ನಿಮ್ಮ ಅತ್ಗೆ. ಮತ್ತೆ ಆ ಕಾಫಿ ಹೇಗ್ ಬಂತು? ಆರ್ಡರ್ ಮಾಡಿದೆ. ನನ್ನ ಹತ್ರನೂ ಮೊಬೈಲ್ ಇದೆ, ಅದರಲ್ಲಿ ಆಪ್ಸ್ ಇದೆ. ಆರ್ಡರ್ ಮಾಡಿದ್ರೆ ಏನ್ ಬೇಕೋ ಅದ್ ಸಿಗತ್ತೆ. ಕಾಫಿ ಕುಡ್ದೆ, ಸ್ಟ್ರಾಂಗ್ ಆಗಿತ್ತು. ನಂಗಿಲ್ವಾ ಅಂತ ಪಾಪದವ್ರ ತರ ನೋಡ್ತು ಈ ಮುದ್ದು ಗಾಯತ್ರಿ. ಎಂಜಲ್ ಅಲ್ವಾ ಅಂತ ನಾನು ಅನ್ನೋಷ್ಟ್ರಲ್ಲಿ ಚಿಕ್ಕ ಮಕ್ಳಿಗೆ ಅದೆಲ್ಲ ಏನಿರಲ್ಲ ಅಂತ ಕುಡ್ಸ್ಬಿಟ್ಲು ಸಖಿ. ಎಂಜಲ್ ಕಾಫಿನ್ ಕುಡ್ಸಿದ್ಲಾ? ಕಪ್ಪು ಕೊನೆಯಲ್ಲಿ ಚೂರ್ ಮಿಕ್ಕಿತ್ತು, ಆಸೆ ಪಟ್ಲಲ್ಲ ಅಂತ. ಸಖಿ, ಏಯ್ ಹಾಸಿನಿ, ನೆಕ್ಸ್ಟ್ ನಿಮ್ಗೆ. ನನಗೆ ಹೊಡಿತ್ಯಾ? ಸದ್ಯಕ್ಕೆ ನಾನ್ ನಿನಗಷ್ಟೇ ಹೊಡೆದಿದ್ದೀನಿ. ನಿನ್ ಸಪೋರ್ಟ್ಗೆ ನನ್ ಗಂಡ ಆದ್ರೂ ಬೇರೆ ಗಂಡ್ಸಾದ್ರು ಶರ್ಟಿನ್ 2 ಬಟನ್ ತೆಗ್ದು ನಾನ್ ಎದುರುಗಡೆ ನಿಂತ್ಕೊಂಡ್ರೆ ತಲೆ ಫ್ಲೋರ್ ಮೇಲಿರತ್ತೆ, ಕಾಲು ಫ್ಯಾನ್ ಮೇಲಿರತ್ತೆ. ಅಷ್ಟಕ್ಕೂ ನೀನಾ? ಅಕ್ಕ, ಆವೇಶ ಪಡ್ಬೇಡ, ಬಿಟ್ಬಿಡು. ನೈನಿ, ಅಷ್ಟಕ್ಕೂ ನೀನ್ ಹೊಡಿತ್ಯಾ ಅಂತ ಅನ್ಕೊಂಡಿರ್ತಾಳೆ. ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅವಳು. ಹಾಸಿನಿ, ಈ ಏಟನ್ನ ನೆನ್ಪಿಟ್ಕೋತೀನಿ. ಏಯ್, ಬೇಕಿದ್ರೆ ಫೋಟೋ ತೆಗ್ದಿಟ್ಕೊಳೆ. ನನ್ ಗಂಡನ್ನ ಬಲೆಗೆ ಹಾಕೊಂಡಿದ್ರು ಸರಿ, ಸೊಳ್ಳೆ ನೆಪ ಹೇಳಿ ಆದ್ರೂ ನಿನ್ ಕೆನ್ನೆಗೆ ನಾನ್ ಯಾವತ್ತೂ ಕೈ ಎತ್ತಿಲ್ಲ ಗೊತ್ತಾ? ಇವಾಗ ಯಾಕೆ ಹೊಡೆದೆ ಅಂತ ಗೊತ್ತಾ? ನನ್ ತಂಗಿ ನೈನಿ ಅಂದ್ರೆ ನನಗ್ ಪ್ರಾಣ. ಏನಿ ಸುಂದರವಾದ ದೃಶ್ಯ. ನನ್ ಗಂಡ ಅವಳ ಕೆನ್ನಿಗೆ ಹೊಡೆಯೋದ? ಭಲೆ ಭಲೆ ಭಲೆ. ಯಾಕೆ ಹೊಡೆದೆ ವಲ್ಲಭ್? ನಿನ್ನಿಂದ ರುದ್ರಾಕ್ಷಿ ಮಲೆ ಕಿತ್ ಹೋಯ್ತು. ಗುರುಗಳು ಇವತ್ ನಮ್ಮ ಮಾಮ್ಗೆ ಗಂಡಾಂತರ ಇದೆ ಅಂದಿದ್ರು. ಒಂದ್ ವೇಳೆ ಏನಾದ್ರೂ ಆಗಿ ಪ್ರಾಣ ಹೋದ್ರೆ ವಾಪಸ್ ತಗೊಂಡ್ ಬರ್ತೀಯಾ? ವಲ್ಲಭ, ಕೂಲ್, ಆಗಿದ್ದಾಗೋಯ್ತು, ಸುಮ್ನಿರೋ. ಅಯ್ಯೋ ದೇವ್ರೇ, ಇನ್ ಅತ್ತೆ ಸಾಯೋದನ್ನ ಯಾರ ಕೈಯಿಂದ ತಪ್ಸಕ್ಕಾಗಲ್ಲ. ಆಗ್ಲೇ ಅದ್ ಹೇಗೋ ಹತ್ಕೊಂಡಿದ್ ಬೆಂಕಿನ ಸಮಯಕ್ಕೆ ಸರಿಯಾಗಿ ನೈನಿ ಅದನ್ನ ನೋಡಿ ಆರಿಸಿದಕ್ಕೆ ಸರಿ ಹೋಯ್ತು. ಸಾಯಂಕಾಲ ಅನ್ನೋಷ್ಟ್ರಲ್ಲಿ ಮತ್ತೆ ಆ ಅಪಾಯ ಯಾವ ರೂಪದಲ್ಲಿ ಬರುತ್ತೋ ಏನೋ ಗೊತ್ತಿಲ್ಲ. ನಾನು ಹೊಡ್ತೀನಪ್ಪ. ಎಲ್ಲಿಗಕ್ಕ? ಮೊಬೈಲ್ ಅಲ್ಲಿ ಒಂದ್ ಸ್ವಲ್ಪ ಚಾರ್ಜ್ ಕಮ್ಮಿ ಇದೆ, ಫುಲ್ ಚಾರ್ಜ್ ಮಾಡ್ಕೊಂಡ್ ಬರ್ತೀನಿ. ಅತ್ತೆ ಸಾಯೋ ವಿಡಿಯೋನ ರೆಕಾರ್ಡ್ ಮಾಡ್ಬೇಕಲ್ವಾ, ಹೊರಟೆ. ಇವಳೊಬ್ಳು ತಲೆ ಕಟ್ಟೋಳು. ಅಸತ್ಯನಾ? ಅದನ್ನ ನಾನ್ ಪ್ರಚಾರ ಮಾಡ್ತಿದ್ದೀನ? ನನ್ನಿಂದ ಗೊತ್ತಾಗದೆ ತಪ್ಪಾಗಿರ್ಬೋದೇನೋ, ಆದ್ರೆ ಗೊತ್ತಿದ್ದು ತಪ್ಪು ಮಾಡೋಕೆ ನನ್ ಮನ್ಸು ಒಪ್ಪಲ್ಲ ಗುರುಗಳೇ. ನನಗೆ ನಿನ್ನ ಮೇಲೆ ಅನುಮಾನ ಇಲ್ಲ ಶಾಸ್ತ್ರಿ. ನಶಿಸಿ ಹೋಗ್ತಿರುವ ಧರ್ಮನ ಕಾಪಾಡೋದಿಕ್ಕೆ ಕೆಲವು ಪುಣ್ಯಾತ್ಮರು ಇದ್ದೇ ಇರ್ತಾರೆ. ಅದರೊಳಗೆ ನೀನು ಒಬ್ಬ. ಆದ್ರೆ ನೀನು ನಾನು ಕೇಳೋ ಪ್ರಶ್ನೆಗಳಿಗೆ
ನೇರವಾಗಿ ಉತ್ತರ ಕೊಡು. ಕೇಳಿ ಗುರುಗಳೇ. ಆ ಜನ್ಮ ಬ್ರಹ್ಮಚಾರಿ ಆಗಿರೋ ನಿನಗೆ ಶಾರದಾ ಅಂತ ಹೆಸರು ಹೆಣ್ಮಗಳು ಎಲ್ಲಿಂದ ಬಂದ್ಲು? ನಿನ್ನ ಮಗಳಿಗೆ ಮಗಳಾಗೋದು ಅಂದ್ರೆ ಏನು? ಅವಳಿಗೆ ಗಾಯತ್ರಿ ಅಂತ ಹೆಸರನ್ನು ಬೇರೆ ಇಟ್ಟು ಪ್ರಪಂಚಕ್ಕೆ ಪರಿಚಯ ಮಾಡೋದು ಅಂದ್ರೆ ಏನು? ಏನ್ ನಡೀತು ಜೋಗಯ್ಯ? ಗುರುಗಳು ಕ್ಷಮಿಸ್ಬೇಕು. ತಿಳಿಸೋ ಸಂದರ್ಭ ಆಗ್ಲಿ ನಿಮ್ಮನ್ ಭೇಟಿ ಮಾಡೋ ಅವಕಾಶ ಸಿಗದೆ ಇದ್ದಿದ್ರಿಂದ ಈ ವಿಷಯನ ನಿಮ್ಗೆ ಹೇಳಕ್ಕಾಗಿಲ್ಲ. ಪಾಪ ಗಾಯತ್ರಿನ ಮತ್ತೆ ಮನೆ ಕರ್ಕೊಂಡೋಗೋಣ ಅಂತ ನಾನು ವಿಶಾಲ್ ಅವ್ರ ಮನೆಗೆ ಹೋದಾಗ ಅಲ್ಲಿಗೆ ನೀವು ಕೂಡ ಬಂದ್ರಿ. ನಾನು ಯೋಚನೆ ಮಾಡಿ ಎಲ್ಲರ ಮುಂದೆ ಮಾತಾಡಬಾರ್ದು ಅಂತ ಏನೂ ಹೇಳಲಿಲ್ಲ. ಶಾರದಾ, ಗಾಯತ್ರಿ ಯಾರು ಇವರಿಬ್ರು? ಶಾರದಾ ಅಸತ್ಯ, ಗಾಯತ್ರಿ ನಿರ್ಮಲವಾದ ಸತ್ಯ. ಅವಳನ್ನ ನಂದೀಶ ದೇವಸ್ಥಾನದ ಹತ್ರ ಕರ್ಕೊಂಡ್ ಬಂದ್ರೆ ನಾಗರಾಜ ಅವಳನ್ನ ಕಾಯ್ತಿದ್ದ. ಸ್ವಾಮಿ, ಗುರುಗಳೇ, ವಿಶಾಲಾಕ್ಷಮ್ನವರ ನಾಟಕ ಈ ರೀತಿ ತಿರುಗುತ್ತವಂತು ಅಂತ ಆಯ್ತು. ಗಾಯತ್ರಿನೇ ನಯನಿ ಮಗಳು ಅಂತ ಈಗ ಶಾಸ್ತ್ರಿಗಾಗ್ಲಿ ನಯನಿಗಾಗ್ಲಿ ಹೇಳ್ಬಾರ್ದು. ಶತ್ರುಗಳ ಕೆಟ್ಟ ದೃಷ್ಟಿ ಹಸುಗೂಸಿನ ಮೇಲೆ ಬೀಳಬಾರ್ದು ಅಂದ್ರೆ ಸಮಯಕ್ಕಾಗಿ ಕಾಯಲೇಬೇಕು. ಆ ತಾಯಿ ಕೊಟ್ಟ ಸೂಚನೆಯಿಂದ ಮಗುನ ಸಾಕ್ತಿದ್ದೀನಿ. ಸೊಸೆಗೆ ಒಳ್ಳೆ ಹೆಸರಿದೆ, ಬೇಕಾದಷ್ಟು ದುಡ್ಡಿದೆ, ಆರಾಮಾಗಿರೋದ್ ಬದಲು ಈ ಗಲಾಟೆ ಯಾಕೋ? ನಿನ್ ಬಗ್ಗೆ ನೀನ್ ಚೆನ್ನಾಗಿ ಹೇಳ್ಕೊತಿದ್ಯಾ? ನಾನು ನನ್ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಅಕ್ಕನ್ ಬಗ್ಗೆ ಮಾತಾಡ್ತಿರೋದು. ಯಾಕೆ ಕರ್ಮ ಕಟ್ಕೋತೀಯ? ಅತ್ಗೇನಾದ್ರೂ ನಿನ್ ತಂಟೆಗೆ ಬಂದಿದ್ರ? ಆರಾಮಾಗಿ ಖುಷಿಯಾಗಿ ಆಟ ಆಡ್ತಿದ್ದ ಗಾನವಿನ ಕರ್ಕೊಂಡ್ ಬಂದು ತೊಟ್ಲಗ್ ಹಾಕ್ದೆ. ನಾನೇನ್ ಹಾಕ್ಲಿಲ್ಲ, ಮಲಗಿಸ್ದೆ. ಹಾ, ನಿನಗೆಷ್ಟು ಪ್ರೀತಿ ಇದೆ ಅವಳ ಮೇಲೆ ಅಂತ ಗೊತ್ತಾಗ್ತಿದೆ. ಏನ್ ನೋಡ್ ಹೇಳ್ತಾ ಇದ್ದೀರಾ? ನನ್ ಮಗುಗೆ ಹಾಲ್ ತಗೊಂಡ್ ಬಂದೆ, ಕಾಣಿಸ್ತಾ ಇಲ್ವಾ? ಪೌಡರ್ ಹಾಲು ಕುಡಿಸ್ಬೇಕು ಅನ್ನೋ ನಿನ್ನ ಯೋಚನೆ ತಪ್ಪು. ಅತ್ಗೆ ಪ್ರೀತಿಯಿಂದ ಎದೆ ಹಾಲು ಕುಡಿಸ್ತಿದ್ರು. ತಾಯಿ ಹಾಲು ಅಂತ ಹೆಸರಿಡ್ಬೇಡಿ, ಬೇರೆ ರೀತಿಯಲ್ಲಿ ಪಬ್ಲಿಸಿಟಿನ ಅಷ್ಟೇ ಬಿಡಿ. ಬಿಸ್ನೆಸ್ ಮಾಡೋರಲ್ವಾ? ಛೇ, ಎಂತ ಬದುಕು. ನಿಮ್ಮನ್ನ ನೀವು ಬೈಕೊಂಡ್ರೆ ನಂಗೆ ಖುಷಿ ಆಗಲ್ಲ. ಅಸಹ್ಯ ಅನಿಸ್ತಿದೆಯೇ? ನೀನ್ ಆದಷ್ಟು ಬೇಗ ಸುಮಂಗ್ಲಿಯಾಗಿ ಸಾಯ್ಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ. ನಾನ್ ಸತ್ ಹೋಗ್ಲಿ ಅಂತ ಬೇಡ್ಕೊಂಡ್ರೆ ಅದೇನ್ ಈಡೇರಲ್ಲ ರೀ. ನಮ್ ನೈನ್ ಯಾಕ ಅನ್ಕೊಂಡ್ಲು, ಏನಾಯ್ತು? ನಿನಗೆ ಹಾಗಾಗ್ಲಿ ಅಂತ ಅದ್ಗೆ ಯಾವತ್ತು ಅನ್ಕೊಂಡೇ ಇಲ್ಲ ಕಣೆ. ಅಯ್ಯೋ, ನಾನಲ್ಲ ರೀ, ನಿಮ್ಮಮ್ಮ ಹೋಗ್ತಾರೆ ಅಂತ ಹೇಳಿದ್ಲಲ್ಲ. ಫ್ಲೈಟ್ ಕೂಡ ಹತ್ತಿಲ್ಲ, ಮೇಲಕ್ ಹೋಗ್ತಾರೆ ಅನ್ನೋದಿಕ್ಕೆ. ಇವಾಗೇನು ಮಾಮ್ ಸಾಯ್ಲಿಲ್ಲ ಅಂತ ಬೇಜಾರ ನಿಂಗೆ? ಏನ್ ಮಾತಾಡ್ತಿದ್ರ? ಬಿಡ್ತು ಅನ್ನಿ. ಅತ್ತೆಯವರು ಆಯುರ್ ಆರೋಗ್ಯದಿಂದ ಇನ್ನು 50 ವರ್ಷ ಇರ್ಬೇಕು. ನಾನು ನಮ್ ನೈನ್ಯಕ್ಕನ್ ಬಗ್ಗೆ ಹೇಳಿದ್ದು. ತಲೆ ಕೆಟ್ಟಿರೋರ್ ತರ ಇವತ್ತು ಅತ್ತೆ ಆಯುಷ್ ಮುಗ್ದೋಯ್ತು ಅಂತ ಬೆಳಿಗ್ಗೆಯಿಂದ ಸುಮ್ನೆ ಒದ್ದಾಡ್ತಾ ಇದ್ದಾಳೆ. ಆಗ್ಲೇ ನೋಡಿದ್ರಲ್ಲ, ಮಾತಿಗ್ ಮಾತ್ ಬೆಳೆಸ್ಕೊಂಡು ಸೌತಿರು ಈ ತರ ಕಿತ್ತಾಡಲ್ವೇನೋ. ಅಷ್ಟೆಲ್ಲ ಮಾಡೋ ಅಗತ್ಯ ಇತ್ತಾ? ಆರಾಮಾಗಿರೋದ್ ಬಿಟ್ಟು ಸುಮ್ನೆ ಯಾಕೆ ಗಲಾಟೆ ಮಾಡ್ಬೇಕು? ಅದ್ಗೆ ಸುಳ್ಳು ಹೇಳಿಲ್ವೇ? ಅಯ್ಯೋ, ಅಪಾಯ ಆಗ್ಬೋದೇನೋ ಅಂತ ರಾಕ್ಷಸರ ಮೇಲೆ ಕೂಡ ಕರುಣೆ ತೋರಿಸಿದ್ರು. ಅದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಬುದ್ಧಿ ಇಲ್ದಿರೋ ನಿನ್ನಂತವ್ರಿಗೆ ಏನ್ ಹೇಳ್ಬೇಕೋ ಗೊತ್ತೇ ಆಗ್ತಿಲ್ಲ ನಂಗೆ. ನಮ್ಮ ಅಕ್ಕನ ಮೇಲಿರೋ ಕುರುಡ ಅಭಿಮಾನದಿಂದ ನನ್ನನ್ನ ಅಪಾರ್ಥ ಮಾಡ್ಕೊಂಡಿರೋ ನಿಮ್ಗೆ ಏನ್ ಹೇಳಿದ್ರು ಉಪಯೋಗ ಇಲ್ಲ ಅಂತ ಅರ್ಥ ಆಯ್ತು. ಗೊತ್ತಾಯ್ತಲ್ಲ ಈಗ. ನಿನ್ ಕೆಲ್ಸ ನೀನ್ ಮಾಡ್ಕೋ.
ಇದೇ ತರ ನಮ್ಮಕ್ಕ ಮಾಡ್ತಾ ಇದ್ರೆ ನನ್ ದಾರಿನ ನೋಡ್ಕೋಬೇಕಾಗತ್ತೆ. ಅಂದ್ರೆ ಈ ಮನೇಲಿ ಇರೋದ್ಕಿಂತ ಬೇರೆ ಹೋಗೋದೇ ಒಳ್ಳೇದು. ನಮ್ ಹತ್ರ ಏನ್ ದುಡ್ಡಿಲ್ವಾ? ದುಡ್ಡಿನ ಜೊತೆಗೆ ದುರಹಂಕಾರನೂ ಇದೆ ಕಣೆ ನಿಂಗೆ. ಈಗ್ಲೂ ಕೂಡ ಯಾಕೆ ಹಾಗೆ ಮಾತಾಡ್ತಿದ್ಯಾ? ನನ್ನ ಆತಂಕ ನಿಮ್ಗಿನ್ನೂ ಅರ್ಥ ಆಗಿಲ್ಲ ಅಂದ್ರೆ ನಾನು ಸುಮ್ಮನಾಗ್ಬಿಡ್ತೀನಿ. ಯಾಕಂದ್ರೆ ಗಂಡಾಂತರ ದಾಟ್ತಲ್ಲ. ನೈನಿ, ನಿನಗೇನಾಯ್ತು? ನನ್ಗೇನಾಗಿದೆ ಯಜಮಾನ್ರೆ? ಮಾಮ್ನ ಕಾಪಾಡಬೇಕು ಅಂದೆ, ಮತ್ತೆ ಅವ್ರ ಜೊತೆನೆ ಜಗಳ ಮಾಡ್ದೆ. ಹಾಗೆ ಒಲೆನೂ ಹಚ್ಚಬಾರ್ದು ಅಂತ ಹೇಳಿದ್ದೆ. ಇಷ್ಟೆಲ್ಲ ಕಾಳಜಿ ತೋರಿಸಿದ್ರು ಕೂಡ ನಿಮ್ಮಿಬ್ಬರು ಮಧ್ಯೆ ಅಂತೂ ಕಿಡಿ ಹತ್ಕೊಂತು. ಅದು ಒಂದ್ ರೀತಿ ಔಷಧಿ ಯಜಮಾನ್ರೆ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂತಾರಲ್ವಾ, ಹಾಗೆ ಆಹುತಿ ತಗೊಳ್ಳೋ ಬೆಂಕಿನ ತಡೆಯೋದಕ್ಕೆ ನಾನು ಆಡಿದ ನಾಟಕ. ನಾಟಕನ? ಪ್ರಾಣ ನಷ್ಟ, ಗಂಡಾಂತರ ಇದೆಲ್ಲ ಅದೆಲ್ಲ ನಿಜಾನೇ. ಮತ್ತೆ ತುದಿಗಾಲಲ್ಲಿ ನಿಂತಿದ್ದ ಬೆಂಕಿ ಪ್ರಮಾದನ ತಡೆಯೋದಕ್ಕೋಸ್ಕರ ಅತ್ತೆ ನನ್ನ ಮೇಲೆ ಅಮ್ಮನವ್ರ ಕುಂಕುಮನ್ ಎರ್ಚೋ ಹಾಗೆ ಮಾಡ್ದೆ. ಏನ್ ನೈನಿ, ಏನ್ ಹೇಳ್ತಿದ್ಯಾ? ಅವ್ರ ಅಂಗೈಯಲ್ಲಿರೋ ರೇಖೆಗಳು ಬೆಂಕಿಯಲ್ಲಿ ಸುಟ್ಟು ಹೋಗ್ಬಾರ್ದು ಅಂತ ಅದಕ್ಕೆ ಕುಂಕುಮ ಅಂಟ್ಕೊಳ್ಳೋ ಹಾಗೆ ನಾನು ಮಾಡ್ದೆ. ನೀನ್ ಹೇಳ್ತಿದ್ರೆ ತುಂಬಾ ಆಶ್ಚರ್ಯ ಆಗ್ತಿದೆ ನನಗೆ. ಇದೆಲ್ಲ ಹೇಗೆ ಊಹೆ ಮಾಡ್ಕೊಂಡೆ? ಮುಂದೆ ಆಗೋದನ್ನ ನಿನ್ನಿಂದ ಹೇಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು? ನಮ್ ಸುತ್ತ ಬರೀ ಪಂಚಭೂತ ಇರುತ್ತೆ ಅಂತ ಅನ್ಕೊಂಡಿರ್ತೀವಿ. ಅದ್ರ ಜೊತೆಗೆ ಯಮಪಾಶ ಅದರ ಧರ್ಮನ ಪಾಲಿಸ್ತಾ ಇರುತ್ತೆ. ಹಾಗೆ ಮೃತ್ಯು ರುದ್ರತಾಂಡವ ಮಾಡೋದು ಪ್ರಾಣ ಬಿಡೋ ಪ್ರತಿ ಒಂದ್ ಜೀವನೂ ಅದನ್ನ ನೋಡುತ್ತೆ. ಅದನ್ನ ನಾನ್ ಚೆನ್ನಾಗಿ ಗಮನಿಸ್ದೆ, ಎಚ್ಚರಿಕೆ ವಹಿಸಿ ಅತ್ತೆನ ಕಾಪಾಡ್ದೆ. ಬದುಕ್ಬಿಟ್ರು ಮಾಮ್. ಇನ್ನೊಂದು ಮಾತಲ್ಲಿ ಹೇಳಬೇಕು ಅಂದ್ರೆ ನೀನೇ ಬದುಕ್ಸಿದ್ದು. ಥ್ಯಾಂಕ್ ಯು ನೈನಿ. ನಾನ್ ಬದುಕ್ಸಿದ್ದು ಗಾಯತ್ರಿ ಅಮ್ಮೋರ್ ಕೈಯಿಂದ ಅವ್ರ ಬಲಿಯಾಗೋದಕ್ಕೆ. ಪುನರ್ಜನ್ಮ ತಗೊಂಡಿರೋದು ತಿಲೋತ್ತಮ ಅತ್ತೆ ಅಲ್ಲ, ಗಾಯತ್ರಿ ಅಮ್ಮೋರು. ನೈನಿ, ನೀನು ಒದ್ದಾಡೋದನ್ನು ಬಿಟ್ಟು ಹಾಗೆ ಬಿಡ್ಬೇಕಾಗಿತ್ತು. ಸುಟ್ಟು ಬೂದಿ ಆಗ್ಬೇಕಾಗಿತ್ತು. ನಮ್ಮಮ್ಮನ್ ಸಾಯಿಸ್ತಂತ ತಿಲೋತ್ತಮ. ಏನ್ ಯೋಚನೆ ಮಾಡ್ತಿದ್ದೀರಾ ಯಜಮಾನ್ರೆ? ನಥಿಂಗ್. ನೀನೇನೋ ಯೋಚನೆ ಮಾಡ್ತಿದ್ಯಲ್ವಾ, ಅದಕ್ಕೆ ಡಿಸ್ಟರ್ಬ್ ಮಾಡ್ದೆ, ಹಾಗೆ ಸುಮ್ಮನಿದ್ದೆ. ನಾಳೆ ಶಾಸ್ತ್ರಿಗಳು ಬರ್ತಾರೆ ಯಜಮಾನ್ರೆ. ಗಾಯತ್ರಿನ ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ನಿನ್ನ ಹಾಲು ಒಂದು ದೃಢವಾದ ಸಂಬಂಧ ಆಗಿದೆ. ನನಗಿದ ಅರ್ಥ ಆಗದೆ ಹೋದ್ರು ನನ್ನ ಜೀವನಕ್ಕೆ ಒಂದ್ ಅರ್ಥ ಸಿಗೋ ಹಾಗೆ ಮಾಡಿ ಸ್ವಾಮಿ. ಗಾಯತ್ರಿ ಅಮ್ಮೋರು ಯಾವಾಗ ಬರ್ತಾರೆ? ಬರೋದೇ ಹೋಗೋದಿಕ್ಕೆ, ಹೋಗೋದೇ ಬರೋದಿಕ್ಕೆ. ಸತ್ಯನ ನೀನ್ ತಿಳ್ಕೊಳ್ಳೋದೇ ನಿಧಾನ ಆಗಿರೋದು. ಮನೋವೇದನೆಯಿಂದ ಮನೋನೇತ್ರನ್ ತೆಗಿಯಕ್ಕಾಗದೆ ಇರೋ ಕುರುಡಿ ನಾನು. ಕ್ಷಮಿಸ್ಬಿಡಿ ಸ್ವಾಮಿ. ದಾರಿ ತೋರ್ಸಿದ್ರೆ ನನ್ ಮಗುನ, ನನ್ನ ಅತ್ತೆನ, ಗಾಯತ್ರಿ ಅಮ್ಮವ್ರನ್ನ ನನ್ನ ಎದೆಗೆ ಅಪ್ಕೋತೀನಿ. ತಾಯಿ, ದಾರಿ ಅದಾಗದೇ ತೋರಿಸುತ್ತೆ. ದೀಪಾವಳಿ ಬೆಳಕಿನಿಂದ ಕತ್ತಲು ಸರಿದಂತೆ ನಿಜ ಬೆಳಕಿಗೆ ಬರುತ್ತೆ. ಆಗ ನೀನು ಪಟ್ಟು ಹಿಡಿಬೇಕು, ನಿನ್ನ ತಾಳಿನ ಗಟ್ಟಿ ಮಾಡ್ಕೋಬೇಕು. ಆಗ ಸರ್ವವೂ ನಿಶ್ಚಲವಾಗುತ್ತೆ. ಶುಭಂ ಭೂಯಾತ್. ಏನಾಯ್ತಮ್ಮ? ನಮ್ಮ ಅಕ್ಕಂಗೊಂದ್ ಮಗು ಹುಟ್ಟಿದ್ರೆ ಬೇಕಾಗಿಲ್ಲ. ಕ್ಷಮಿಸಿ ವಿಶಾಲ್ ಅವರೇ. ದಯಾಮಯಿಯಾದ ನಯನಿಗೆ ಯಾವ ಅನ್ಯಾಯ ಆಗಿದೆ ಅಂತ ತಿಳ್ಕೊಳ್ಳಕ್ ಕೇಳಿದೆ.
ಅದನ್ ತಿಳ್ಕೊಂಡು ನೀವೇನ್ ಮಾಡ್ತೀರಾ ಶಾಸ್ತ್ರಿಗಳೇ? ಅದು ನಿಜಾನೇ. ಇನ್ ದಯ ಮಾಡ್ಸಿದ್ರೆ ಒಳ್ಳೇದು. ಅಳ್ಬೇಡಮ್ಮ, ಹೋಗೋಣ, ಮನೆಗೆ ಹೋಗೋಣ. ಹೋಗಕ್ ಇಷ್ಟ ಆಗ್ತಿಲ್ವೋ ಏನೋ. ಒಂದ್ 10 ದಿನ ನಯನಿ ಮಡ್ಲಲ್ಲಿ ಬೆಳೆದ್ಲು. ಈ ಮನೇನೆ ಅರಮನೆ ಅನ್ಕೊಂಡ್ಮೇಲೆ ಆ ಗೊಂಬೆಗಳೆಲ್ಲ ಯಾಕ್ ತಾತ ಅಂತ ಪಾಪ ಅಳ್ತಿರ್ಬೇಕು ಅನ್ಸುತ್ತೆ. ಸಮಾಧಾನ ಮಾಡುವಂತ ಮತ್ತೆ ನಮ್ಮ ಅಕ್ಕನ್ ಕೊಟ್ರೆ ಇಲ್ಲೇ ಇರ್ಬೇಕಾಗತ್ತೆ. ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲಿದ್ರೆ ಒಳ್ಳೇದು. ಹೌದು ಸುಮನ, ನಿಮ್ಮ ಅಕ್ಕ ನಿಮ್ ಎಲ್ರ ಮೇಲೆ ಕರುಣೆ ತೋರಿಸಿ ಮನೆ ಕರ್ಕೊಂಡ್ ಬಂದಿದ್ದಾಳೆ. ಏನಾದ್ರೂ ಆಗ್ಲಿ ಅಂತ ಅಲ್ಲೇ ಬಿಟ್ಟಿದ್ರೆ ಬೀದಿಗೆ ಬರ್ತಾ ಇದ್ರಿ. ಆಗ ಭಿಕ್ಷೆ ಬೇಡ್ಬೇಕಿತ್ತು. ಅದೇ ಅಲ್ವಾ, ಅದನ್ನೆಲ್ಲ ಮರ್ತೇ ಬಿಟ್ಟಿದ್ದಾರೆ. ತುಂಬಾ ದಿನ ಏನ್ ಇರ್ತಿರ್ಲಿಲ್ಲ. ಡೆಲಿವರಿ ಆಗಿದ್ದೆ, ಆಸ್ತಿನ ಹಂಚು ಅಂತ ನನ್ ಮಗ ಬದ್ರಿನಾಥನ್ನ ಇಲ್ಲಿ ಕರ್ಕೊಂಡ್ ಬರ್ತಾ ಇದ್ದೆ. ನಾನಾದ್ರೂ ಅಷ್ಟೇ, ಗಾನವಿನ ಕರ್ಕೊಂಡ್ ಬರ್ತಿದ್ದೆ. ಗಾನವಿನ ನೀನ್ ಹೇಗ್ ಕರ್ಕೊಂಡ್ಬರ್ತೀಯಮ್ಮ? ನಾನ್ ಕರ್ಕೊಂಡ್ ಬರ್ದೆ ಇನ್ಯಾರು ಕರ್ಕೊಂಡ್ ಬರ್ತಾರೆ? ಅಂದ್ರೆ ನನ್ನ ಉದ್ದೇಶ. ಶಾಸ್ತ್ರಿಗಳೇ, ಏನು ಅನ್ಕೋಬಿಡಿ. ಈ ಮನೆ ವಿಷಯಗಳು ನಿಮ್ಗೆ ಅರ್ಥ ಆಗಲ್ಲ. ದಯವಿಟ್ಟು ಏನು ಅನ್ಕೋಬೇಡಿ. ಗಾನವಿ ನೈನಿ ಮಗಳಲ್ವಾ? ಸುಮನ ತನ್ ಮಗಳು ಅಂತಿದ್ದಾಳೆ. ಏನೋ ಅಪ್ಪ, ಎಲ್ಲ ವಿಚಿತ್ರವಾಗಿದೆ. ಅಮ್ಮ ಗಾನವಿ, ನಿನ್ ಸರಿಸಮಕ್ಕೆ ಗಾಯತ್ರಿನೂ ಕೂಡ ಕಾಳಜಿಯಿಂದ ನೋಡ್ಕೊಂಡಿರೋ ನಿಮ್ಮಮ್ಮ ನಯನಿಗೆ ಸ್ವಾರ್ಥವೇ ಇಲ್ದೆ ತಾಯಿ ಹಾಲನ್ನು ಕೂಡ ಹಂಚ್ಕೋತಿರೋ ನಿನಗೆ ಆಶೀರ್ವಾದ ಮಾಡ್ತಿದ್ದೀನಿ. ನೀವಿಬ್ರೂ ಕೂಡ ಇನ್ನೂ 100 ವರ್ಷ ಆಯುರ್ ಆರೋಗ್ಯದ ಜೊತೆ ಅಷ್ಟೈಶ್ವರ್ಯನೂ ನಿಮ್ಮನ್ ಬಂದ್ ಸೇರ್ಲಿ. ಶತಮಾನಂ ಭವತಿ. ಬರ್ತೀನಮ್ಮ. ಶಾಸ್ತ್ರಿಗಳೇ, ಗಾಯತ್ರಿನ ದೀಪಾವಳಿ ಹಬ್ಬಕ್ಕೂ ಕರ್ಕೊಂಡ್ ಬನ್ನಿ. ಹಾ, ಅಂದ್ರೆ ಪ್ರತಿ ಹಬ್ಬಕ್ಕೂ ಬಂದ್ ಹೋಗ್ತಿರ್ತೀರಾ? ಬ್ರೋ, ನಿಮ್ಮ ಅಭಿಪ್ರಾಯಗಳು ಯಾರಿಗೂ ಬೇಕಾಗಿಲ್ಲ. ದೀಪಾವಳಿ ದಿವಸನೇ ಯಾಕೆ ಬರೋದಕ್ಕೆ ಹೇಳಿದೆ ಅಂದ್ರೆ, ಅವತ್ತು ನಮ್ಮಮ್ಮ ಗಾಯತ್ರಿ ದೇವಿಯವರ ಜಯಂತ್ಯೋತ್ಸವ. ಜೊತೆಗೆ ಅವ್ರು ಸ್ಥಾಪಿಸಿರೋ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ವಾರ್ಷಿಕೋತ್ಸವ. 3 ಹಬ್ಬ ಅನ್ಕೊಳ್ಳಿ, ಫುಲ್ ಸೆಲೆಬ್ರೇಟ್ ಮಾಡೋಣ. ಫ್ಲವರ್ ಪಾಟ್ ನ ಸಖಿ ಮುಖದ ಮೇಲೆ ಇಟ್ಟು ಹೊಡಿತೀನಿ. ಓ, ರಾಕೆಟ್ ನನ್ ಗಂಡನ್ ಕಿವಿಗಿಟ್ಟು ಹೊಡಿತೀನಿ. ಸುರ್ಸುರ್ ಕಡ್ಡಿನ ಅತ್ತೆ ಮೂಗಿಗೆ ಸಿಗಿಸ್ತೀನಿ. ಏಯ್, ಅಧಿಕ ಪ್ರಸಂಗಿ, ಸಂಭ್ರಮನ ಸಮಸ್ಯೆ ಮಾಡ್ಬೇಡ. ಶಾಸ್ತ್ರಿಗಳೇ, ನೀವ್ ಹೋಗ್ಬನ್ನಿ. ಆಗ್ಲಮ್ಮ. ಪುಟ್ಟಿ ಗಾಯತ್ರಿ, ಅಮ್ಮಂಗೆ ಟಾಟಾ ಹೇಳು. ವಿಶಾಲ್ನ ಅಪ್ಪ ಅಂತ ಹೇಳಿ ತಪ್ಪೇನಿದೆ? ಹಾಲ್ ಕೊಟ್ಟ ತಾಯಿ, ಪ್ರೀತಿ ತೋರಿಸಿ ತಂದೆ. ಅಲ್ಲೇ ಟೈಟಲ್ ಚೆನ್ನಾಗಿದೆ. ನೀವು ವ್ಯಂಗ್ಯವಾಗಿ ಮಾತಾಡಿದ್ರು ಸರಿ, ನನ್ನ ಮನ್ಸಿಗೆ ತೃಪ್ತಿ ಆಗ್ತಿದೆ. ಹೋಗ್ಬನ್ನಿ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ಹಾಲ್ಗೋಸ್ಕರ ನಾಗರಾಜನ್ ಕಳಿಸ್ಕೊಡಿ. ಅದನ್ ಮರಿತೇನೇನಮ್ಮ. ಗಾಯತ್ರಿಗೆ ಆಹಾರ ಮತ್ತು ಆಧಾರ ಅದೇ ಅಲ್ವಾ? ಹೊರಡ್ತೀನಮ್ಮ. ಹೋಗ್ಬರ್ತೀನಪ್ಪ. ಚಿಕ್ಕ ಯಜಮಾನ್ರೆ, ಲ್ಯಾಪ್ಟಾಪ್ ಸರಿ ಹೋಯ್ತಾ? ಬಾ, ನೀನ್ ಇವಾಗ್ಲೇ ಬರ್ಬೇಕಾ?
ಯಾಕ್ ಬೈಕೋತಿದ್ದೀರಾ? ನನ್ ಕೆಲಸ ನನಗ್ ಮಾಡಕ್ ಬಿಡ್ದೇನೆ ಡಿಸ್ಟರ್ಬ್ ಮಾಡ್ತೀಯಲ್ಲ. 5 ನಿಮಿಷ ಲ್ಯಾಪ್ಟಾಪ್ ನನಗ್ ಕೊಡಿ. ಯಾಕೆ? ಹೇಳಿದ್ನಲ್ಲ, ನಂಗ್ ಅನುಮಾನ ಇದೆ, ಅದನ್ನ ಕ್ಲಿಯರ್ ಮಾಡ್ಕೋಬೇಕು. ಇದ್ರಲ್ಲಿ ಏನೂ ಇಲ್ದೇ ಇದ್ರೆ ಸಂತೋಷವಾಗಿ ನಾನೇ ನಿಮ್ಗೆ ಲ್ಯಾಪ್ಟಾಪ್ ನ ವಾಪಸ್ ಕೊಡ್ತೀನಿ. ಕೊಡಲ್ಲ. ಅಯ್ಯೋ ಸುಮನ, ಇಲ್ಲಿ ಕೊಡ್ರಿ. ಕೊಡು ಸುಮನ. ಇಲ್ಲೇ ನನಗ್ ನೋಡಕ್ ಬಿಡ್ಲಿಲ್ಲ ಅಂದ್ರೆ ಈ ಸಲ ಟೆರೆಸ್ ಇಂದ ಇದನ್ನ ಬಿಸಾಕ್ತೀನಿ. ನೀನೊಬ್ಳು ಸ್ಯಾಡಿಸ್ಟ್ ಕಣೆ, ಅದಕ್ಕೆ ಹೀಗೆ ಆಡ್ತಾ ಇದೀಯ ನೀನು. ನೀವೆಷ್ಟೇ ಅಂದ್ರೂ ನಾನು ಏನು ಅನ್ಕೊಳಲ್ಲ. ಯಾಕೆ ಅಂದ್ರೆ ನನ್ ಬಗ್ಗೆ ನೀವ್ ಯೋಚನೆ ಮಾಡೋದ್ರಿಂದ ಹೀಗಾಡ್ತೀರಾ ಅಷ್ಟೇ. ನೋಡಕ್ ಬಿಡ್ತಿರೋ ಇಲ್ವೋ? ಹಾ ಸರಿ, ಏನ್ ಮಾಡೋದು? ಹೋಗ್ ನೋಡು. ಥ್ಯಾಂಕ್ಸ್. ಬಲ ಇದ್ದಾಗ್ಲೇ ಅವ್ರನ್ನ ಬಲಹೀನರನ್ನಾಗಿ ಮಾಡ್ಬೇಕು, ಬುದ್ಧಿವಂತಿಕೆಯಿಂದ ಅವ್ರನ್ನ ಪೆದ್ರನ್ನಾಗಿ ಮಾಡ್ಬೇಕು. ಆಗ್ಲೇ ನಾವ್ ಏನು ಅನ್ನೋದು ಹೊರಗ್ನವ್ರಿಗೆ ಅರ್ಥ ಆಗೋದು. ನಮ್ಮ ಪ್ರತಿಬಿಂಬ ಅವರನ್ನ ಯೋಚನೆಗೀಡು ಮಾಡುತ್ತೆ. ಡನ್ ಆಂಟಿ. ಆದ್ರೆ ಇದನ್ನೆಲ್ಲ ತಡೆಯೋದಕ್ಕೆ ಏನಾದ್ರೂ ಐಡಿಯಾ? ಹೇಳ್ತೀನಿ. ಅಕ್ಕ, ಬದ್ರಿನಾಥ ಮಲ್ಕೊಂಡಿದ್ದಾನ? ಹೌದು ನೈನಿ. ಹಸ್ವಾದ್ರೆ ಹೊಟ್ಟೆ ತುಂಬಾ ಅಷ್ಟು ಹಾಲು ಕುಡಿತಾನೆ, ಗೊರ್ಕೆ ಹೊಡೆಯೋಷ್ಟು ನಿದ್ದೆ ಮಾಡ್ತಾನೆ. ಅದಕ್ಕೆ ಚಿಕ್ಕ ಮಗು ಹಾಗೆ ಕುಡಿತಿದೆ ಅಂತ ಎಲ್ರ ಮುಂದೆ ಆ ರೀತಿ ಹೇಳ್ಬಾರ್ದು. ಕುಡ್ದಿ ಜೀರ್ಣ ಆಗಲ್ವಂತೆ. ಅಕ್ಕ, ನನ್ಗೊಂದ್ ಡೌಟು. ಕಡ್ಡಿಕ್ಕಿಂತ ಸಣ್ಣಗಿರೋ ನಿನ್ಗೆ ಮಗುಗ್ ಹಾಲ್ ಕೊಡೋ ಯೋಗ ಇದೆ. ಹೈಟೆಕ್ ತಕ್ಕಾಗ್ ವೇಟ್ ಇದ್ರು ನಾನ್ಯಾಕ್ ನನ್ ಮಗುಗ್ ಹಾಲ್ ಕೊಡಕ್ ಆಗ್ತಾ ಇಲ್ಲ? ಆ ಭಗವಂತ ತಡೆದಿದ್ದಾನೆ ಅದಕ್ಕೆ. ಮುನ್ಸಿಪಾಲಿಟಿ ಅವರು ನೀರನ್ನ ನಿಲ್ಲಿಸ್ದ ಹಾಗೆ ಹೇಳ್ತಿದ್ಯಲ್ಲ ವಿಕ್ರಾಂತ್. ಅವಳಿಗೆ ಹಾಲ್ ಬರ್ತಿಲ್ಲ ಅಂದ್ರೆ ಬರಲ್ಲ ಅಷ್ಟೇ. ವಿಶಾಲು, ಇವ್ರ ಮಾತ್ ಬಿಟ್ಟಾಕೋ. ಆಫೀಸ್ಗೆ ಹೋಗ್ತಿದ್ಯಾ ತಾನೆ? ಕ್ಷೇಮವಾಗಿ ಹೋಗಿ ಲಾಭ ತಗೊಂಡ್ ಬಾ. ಓಕೆ ಮಾವ. ಬ್ರದರ್, ಪೇಪರ್ ನೋಡ್ಕೊಂಡು ಹೋಗೋ. ಎದ್ದ ತಕ್ಷಣ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಇದೆ ನನಗೆ. ನ್ಯೂಸ್ ಪೇಪರ್ ಓದಕ್ ಹೇಳಿಲ್ಲ ಬ್ರೋ, ಈ ನೋಟಿಸ್ ಪೇಪರ್ನ ನೋಡ್ಕೊಂಡು ಹೋಗಿ ಒಂದಿದ್ದು. ನೋಟಿಸಾ? ಎಲ್ಲಿ? ನೀನಿರಾ? ಹಾ, ಪ್ರತಿಯೊಂದ್ರಲ್ಲೂ ಮೂಗ್ ತೋರಿಸ್ತೀಯಲ್ಲೋ. ಇದೇನು ಅರಬಿಕಲ್ ಇದೆಯಾ? ಅರ್ಥ ಆಗದೆ ಇರೋದಕ್ಕೆ ಓದ್ತಾನ್ ಬಿಡು. ಬ್ರದರ್, ಟೇಕ್ ಇಟ್. ವಿಶಾಲ್, ಯಜಮಾನ್ರೆ, ಏನಿದೆ ಇದರಲ್ಲಿ? ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ವಾರ್ಷಿಕೋತ್ಸವ ನಡೆಸೋದಕ್ಕೆ ಅವಕಾಶ ಇಲ್ಲ ಅಂತ ಬೋರ್ಡ್ ಮೆಂಬರ್ಸ್ ಕೈಲಿ ನೋಟಿಸ್ ಕಳಿಸಿದ್ದಾರೆ. ಕಳ್ಸಲ್ಲ ವಿಶಾಲ್, ತರ್ಸಿದೀವಿ. ಯಜಮಾನ್ರು ಚೇರ್ಮನ್, ಆ ವಿಷಯನ್ ಮರ್ತು ನೀವ್ ಆಟಗಳ ಆಡಿ ನಿಮ್ ಮರ್ಯಾದೆ ಕಳ್ಕೋತೀರಾ? ಆ ದಿಮಾಕಿಂದ ನೀವ್ ಆನಿವರ್ಸರಿ ಮಾಡಿದ್ರೆ ರೂಲ್ ಬ್ರೇಕ್ ಮಾಡಿದ್ರಿ ಅಂತ ಕಂಪನಿಗೆ ಬರೋ ಯಾವ ಪ್ರಾಫಿಟ್ಸ್ನು ನಿಮ್ಗೆ ಶೇರ್ ಮಾಡಲ್ಲ.
ಅತ್ತೆ, ಗಾಯತ್ರಿ ಅತ್ತೆಯವ್ರ ಜಯಂತಿ ಸೆಲೆಬ್ರೇಷನ್ ಮಾಡಕ್ಕೆ ನೀವ್ ಒಪ್ಕೊಂಡ್ರಾ? ಕಂಪನಿ ಆನ್ಯುವಲ್ ಸೆಲೆಬ್ರೇಷನ್ ಕೂಡ ನಡ್ಸೋದೋ ಬೇಡವೋ ಅಂತ ಡಿಸೈಡ್ ಮಾಡೋ ನಿಮ್ಮನ್ನ ಒಪ್ಪಿಸ್ತೀನಿ ಅಂತ ವಿಶಾಲ್ಗೆ ಹೇಳಿ ನಿಮ್ಮ ಹತ್ರ ಬಂದಿದ್ದಾಳೆ ಮಾಮ್. ನೀವು ಹ್ಞೂ ಹ್ಞೂ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ ಅತ್ಗೆ. ಬಾಯ್ ಬಿಟ್ಟು ಹೇಳ್ಬೇಕು. ಆಂಟಿ, ಇವ್ರೆಲ್ರ ಬಾಯಿಗೂ ಬೀಗ ಹಾಕೋ ಹಾಗೆ ನೀವ್ ಒಪ್ಕೊಂಡಿಲ್ಲ ಅಂತ ಹೇಳಿ. ಅಕ್ಕ, ನೀನ್ ಹೇಳಿದ್ದೆ ಫೈನಲ್. ನೀನ್ ನೋ ಅಂದ್ರೆ ನೋ ಪಾರ್ಟಿ, ಎಸ್ ಅಂದ್ರೆ ಚೇಂದಿ ಉಡಾಯಿಸೋದೆ. ನಾನು ಕೂಡ ಡ್ಯಾನ್ಸ್ ಮಾಡಿ ತುಂಬಾ ದಿನ ಆಯ್ತು. ನೋವಾಗ್ದಿರೋ ಹಾಗೆ ನೋಡ್ಕೊಳ್ಳಿ. ಏನಂದೆ? ಕಾಲ್ನ. ಅದು ಹೇಳಿ ಮಾಮ್, ನೈನಿ ಮಾತನ್ನ ಉದ್ದೇಶನ ನೀವು ಅರ್ಥ ಮಾಡ್ಕೊಂಡ್ರ? ಮಾಮ್ ರಿಪ್ಲೈ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಅರ್ಥ ನಿಮಗ್ ಗೊತ್ತಾಗ್ತಿಲ್ವಾ? ದೊಡ್ಡಮ್ಮನ್ ಜಯಂತಿಗೆ ಜಲ್ಲಿಕಲ್ನ ಕೂಡ ತಗೊಂಡ್ ಬರೋದಕ್ಕೆ ಕಂಪ್ನಿ ಕಡೆಯಿಂದ ಒಪ್ಪಿಗೆ ಕೊಡಲ್ಲ ಅಂತ. ಮಾತು ಬರ್ದೆ ಮೂಗಿ ಆಗಿರ್ಬೋದು, ಯಾರಿಗ್ ಗೊತ್ತು ಮಿಸ್ಟರ್. ನೈನಿ, ನೀನ್ ಹೇಳು. ತಲೆನ ಮೇಲೆ ಕೆಳಗ್ ಮಾಡಿದ್ರಾ, ಅಡ್ಡಡ್ಡ ಆಡಿಸಿದ್ರಾ? ಅತ್ತೆ, ನಾನೇ ಹೇಳ, ನೀವೇ ಹೇಳ್ತೀರಾ? ನಾನೇ ಹೇಳ್ತೀನಿ. ಹೇಳಿ ಆಂಟಿ, ಮತ್ತೆ ಮತ್ತೆ ಇವ್ರುಗಳು ಡಿಸ್ಟರ್ಬ್ ಮಾಡಲ್ಲ. ಬೇಗ ಹೇಳಿ ಮಾಮ್. ಗಾಯತ್ರಕ್ಕ ಜಯಂತ್ಯೋತ್ಸವ ಹಾಗೆ ಗಾಯತ್ರಿ ಗ್ರೂಪ್ ಆಫ್ ಕಂಪನಿ ವಾರ್ಷಿಕೋತ್ಸವ, ಈ ಎರಡು ಸಂಭ್ರಮವನ್ನ ಆಚರಿಸೋದಿಕ್ಕೆ ನಾನು ಒಪ್ಕೋತಾ ಇದ್ದೀನಿ. ಸುಮನ, ಇಲ್ಲಿ ಕೊಡೋ. ಕೊಡಲ್ಲ. ಬಲವಂತವಾಗಿ ತಗೊಳ್ಳೋ ಪ್ರಯತ್ನ ಮಾಡಿ ಇದನ್ನ ಹಾಳು ಮಾಡಬೇಡಿ. ವಿಶಾಲ್ ಬ್ರೋ, ನೈನಿ ಅದಕ್ಕೆ ಎಲ್ಲರೂ ನೋಡೋದಕ್ಕೂ ಮುಂಚೆ ಲ್ಯಾಪ್ಟಾಪ್ ತಗೊಂಡ್ ಬಂದಿದ್ರಿಂದ ಏನು ಪ್ರಯೋಜನ ಇಲ್ಲ. ಬೆಳಿಗ್ಗೆ ಇವಳಿ ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಆರಾಮಾಗಿದ್ದೆ, ಆದ್ರೆ ಇವಾಗ ಓಪನ್ ಆಗಿದೆ. ಆ ಫುಟೇಜ್ ಸಿಕ್ಬಿಟ್ರೆ ನಾನೇ ಲಾಕ್ ಆಗಿ ಹೋಗ್ಬಿಡ್ತೀನಿ. ಎಲ್ಲೂ ಏನು ಸಿಗ್ತಾ ಇಲ್ವಲ್ಲ. ನಿನ್ಗೇನ್ ಬೇಕು? ಆನ್ಲೈನ್ ಅಲ್ಲಿ ಸೀರೆ ನೋಡೋದಕ್ಕೆ ನನ್ ಲ್ಯಾಪ್ಟಾಪ್ ಬೇಕಿತ್ತಾ? ಸೀರೆಗಳೆಲ್ಲ ಚಿಕ್ಕ ಯಜಮಾನ್ರೆ, ನೀವ್ ಹೊರಗಡೆ ಹೋಗಿ ನೀವೇ ಕೃಷ್ಣ ಅಂತ ಫೀಲ್ ಮಾಡ್ಕೊಂಡು ಬುಟ್ಟಿಗೆ ಬೀಳ್ಸ್ಕೊಳಕ್ ನೋಡ್ತೀರಲ್ವಾ, ಆ ಗೋಪಿಕಸ್ತ್ರೀಯರ್ ಫೋಟೋನ ಹುಡುಕ್ತಾ ಇದ್ದೀನಿ. ಅದ್ ನಿನ್ ಹುಚ್ಚನ್ಮನ ಅಷ್ಟೇ ಸುಮನ, ನಾನ್ ಆ ತರದೋನಲ್ಲ ಕಣೆ. ನಂಬೋದಾ? ಇಲ್ಲೊಬ್ರು ಏನ್ ಮಾಡ್ತಾ ಇದೀರಾ ಮಾಮ್? ಮ್ಯೂಸಿಕ್ ಕೇಳ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀರಾ? ಹಾಡೆಲ್ ಕೇಳ್ತಾ ಇದಾರೆ, ರೂಮಲ್ಲಿ ಸಿಸ್ಟಮ್ ಕೂಡ ಇಲ್ಲ. ಕಲಿನ ಆಸ್ವಾದಿಸೋ ಮನ್ಸೇನಾದ್ರೂ ಇದ್ರೆ ವಿಶಾಲ್ ರೂಮ್ ಇಂದ ನೈನಿ ಗುನುಗ್ತಿರೋ ಶೃಂಗಾರ ಗೀತೆ ನಿನಗೆ ಕೇಳಿಸ್ತಿತ್ತು ವಲ್ಲವ್. ನೀನ್ ಹಾಗೆ ಹೇಳಿದ್ರೆ ಮಾಮ್ಗೆ ಹರ್ಟ್ ಆಗತ್ತೆ. ಆಲ್ರೆಡಿ ನನ್ಗೆ ಹರ್ಟ್ ಆಗ್ಬಿಟ್ಟಿದೆ ಕಣೋ. ಏನಾಯ್ತು ಮಾಮ್? ನಾವ್ ಏನ್ ನಡಿಬಾರ್ದು ಅಂತ ಅನ್ಕೊಂಡಿದ್ವೋ
ಅದೇ ನಡೀತಾ ಇದೆ. ಗಾಯತ್ರಿ ಅಕ್ಕನ್ ಜಯಂತ್ಯೋತ್ಸವ ತುಂಬಾನೇ ಗ್ರ್ಯಾಂಡ್ ಆಗಿ ನಡೆಯೋದ್ರಲ್ಲಿದೆ. ಟೂ ಮಚ್ ಆಂಟಿ. ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ನೀವು, ಮತ್ತೆ ನೀವೇ ಹೀಗ್ ಮಾತಾಡ್ತಿದ್ದೀರಾ ಅಂದ್ರೆ ನಮಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನ್ಗಿಷ್ಟ ಇಲ್ದಿರೋ ಕೆಲ್ಸ ನಾನ್ ಯಾವತ್ತೂ ಮಾಡಲ್ಲ ಅಂತ ಅದ್ರಲ್ಲಿ ಇವತ್ತು ನನ್ಗಿಷ್ಟ ಇಲ್ದಿರೋ ನಯನಿ ಆಸೆನ ನೆರವೇರಿಸೋ ಪರಿಸ್ಥಿತಿ ಬಂತು. ಎಲ್ರ ಮುಂದೆ ನಾಟಕ ಮಾಡೋದಿಕ್ಕೆ ನನ್ಗೆಷ್ಟು ಹಿಂಸೆ ಆಯ್ತು ಅಂತ ನಿಮಗ್ ಗೊತ್ತಿಲ್ಲ. ಅಷ್ಟೆಲ್ಲ ಯಾಕೆ ಹಿಂಸೆ ಪಟ್ರಿ ಮಾಮ್? ಸೆಲೆಬ್ರೇಷನ್ ಮಾಡೋದ್ ಬೇಡ ಅಂತ ಹೇಳಿದ್ರಾಗಿತ್ತು. ನೀನ್ ಸ್ವಲ್ಪ ಸುಮ್ನೆ ಇರ್ತ್ಯಾ? ಈ ರೂಮಲ್ಲಿ ಏನೋ ನಡೆದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲ ಅಂದಿದ್ರೆ ಆಂಟಿ ಹೇಗ್ ಒಪ್ಕೋತಿದ್ರು? ಆನಿವರ್ಸರಿ ನಡಿಬಾರ್ದು ಅಂತ ಹೇಳ್ದವ್ರೆ ಅದಕ್ ನನ್ ಸಪೋರ್ಟ್ ಇದೆ ಅಂತ ಹೇಳೋದ್ರ ಹಿಂದೆ ಕಾರಣ ಏನು ಅಂತ ನಾವು ಮೊದಲು ತಿಳ್ಕೋಬೇಕು. ಹೌದು ಮಾಮ್, ನಿಮ್ಮನ್ನ ಅಲ್ಲೇ ಕೇಳಿದ್ರೆ ಎಲ್ರ ಮುಂದೆ ನೀವ್ ಹೇಗ್ ರಿಯಾಕ್ಟ್ ಮಾಡ್ತಿರೋ ಅಂತ ಸುಮ್ನೆ ಆಗೋದೆ. ಇವಾಗ ಹೇಳಿ ಮಾಮ್, ರೂಮಲ್ ಅಂತದೇನ್ ನಡೀತು? ಮಲ್ಲ ಯುದ್ಧ. ನಿಮ್ಮನ್ನ ನೀವು ಕನ್ನಡಿಲ್ ನೋಡಿ ಮೈ ಮರ್ತಾಗ ನಾನ್ ಕಾಣಿಸಿದ್ನ ಅತ್ತೆ? ನನಗಿಂತ ಏನೋ ಅಂದವಾಗಿಲ್ಲ ಬಿಡು ನೀನು. ನಾನ್ ಎಷ್ಟು ಚೆನ್ನಾಗಿದ್ದೀನಿ ಅಂತ ನನ್ನ ಹತ್ರನೂ ಯಾವತ್ತೂ ಹೇಳಿಲ್ಲ. ಯಾಕಂದ್ರೆ ಅಂದವಾಗಿರೋ ರಾಮ ನನ್ ಗಂಡ ವಿಶಾಲ್ ಯಜಮಾನ್ರು. ಅವ್ರನ್ನ ಹೆತ್ತ ಮಹಾತಾಯಿ ಗಾಯತ್ರಿ ಅಮ್ಮೋರ್ದು. ನಿಜವಾದ ಅಂದ ಅಂದ್ರೆ ಅವ್ರದು. ಹಾಗಿರ್ಬೇಕಾದ್ರೆ ಸವತಿ ಆಗಿರೋ ನೀವು, ಸೊಸೆ ಆಗಿರೋ ನಾನು ಕನ್ನಡಿ ನೋಡ್ಕೊಂಡು ಸಂಭ್ರಮ ಪಡೋ ಅವಶ್ಯಕತೆನೇ. ಈಗ ಹೋಗಣ್ವಾತೆ? ಏನೋ ಹಾಗೆ ನೋಡ್ತಿದ್ಯಾ? ಮಾಮ್, ಕೈ ನೋವು ಕಮ್ಮಿ ಆಯ್ತಾ? ಕಡಿಮೆ ಆಗಿದೆ, ಆದ್ರೆ ಆ ನಯನಿ ಮೇಲಿರೋ ದ್ವೇಷ ಜಾಸ್ತಿ ಆಗಿದೆ. ನೀವಿಲ್ಲಿವರೆಗೂ ಮಾಡಿರೋ ಪಾಪದ ಲಿಸ್ಟು ಅವಳ ಹತ್ರ ಇದ್ರೂ ಕೂಡ ಯಾರಿಗೂ ಕೊಡ್ದೇನೆ ಹೀಗ್ ಬ್ಲಾಕ್ ಮೇಲ್ ಮಾಡೋದಕ್ಕೆ ಕಾರಣ ಏನಂಟಿ? ಪ್ರತೀಕಾರ. ತೀರ್ಸ್ಕೊಳ್ಳೋದಕ್ಕೆ ಟೈಮ್ ಯಾಕೆ ತಗೋತಾಳೆ ಮಾಮ್? ಅವಳ ಪ್ಲಾನ್ ಬೇರೆನೇ ಇದೆ. ಗಾಯತ್ರಿ ದೇವಿ ಭೂಮಿಗೆ ಬಂದು ನನ್ನನ್ನ ಮೇಲಕ್ಕೆ ಕಳಿಸ್ಬೇಕು ಅನ್ನೋದೇ ನಯನಿ ಆಸೆ. ಮಿಸ್ ಆಗಿರೋ ಹಸಿಗೋಸಿಗೆ ಭಯ ಪಡೋ ಅವಶ್ಯಕತೆ ಇಲ್ಲ ಆಂಟಿ. ಆ ಮಗುನೆ ಮಾಮ್ಗೆ ಟೈಮಿಗೆ ಸರಿಯಾಗಿ ಊಟ ಮಾಡದೇ ಹಾಗೆ ಮಾಡ್ತಾ ಇದೆ. ಆಂಟಿಗೆ ಭ್ರಮೆಯಿಂದ ಭಯ ಜಾಸ್ತಿ ಆಗಿದೆ. ಒಂದೋ ಎರಡೋ ಸಲ ಭ್ರಮೆ ಪಟ್ರು ನಯನಿ ಅಂದ್ಕೊಂಡಿರೋದು ಯಾವತ್ತೋ ಒಂದಿನ ನಿಜ ಆಗಿ ನಮಗ್ ತೊಂದರೆ ಕೊಡುತ್ತೆ. ತುಂಬಾ ಹುಷಾರಾಗಿರ್ಬೇಕು ಸಖಿ. ನಾನ್ ಮಾತಾಡಿದ್ರೆ ಜಗಳ, ನೀವ್ ಮಾತಾಡಿದ್ರೆ ತಮಾಷೆ ಅಷ್ಟೇ ಅಲ್ವಾ ಬಾವಾ? ಸುಮನಾ, ವಿಷಯ ಗೊತ್ತಿಲ್ದೆ ನಾನೇನು ಹೇಳಕ್ಕಾಗಲ್ಲ. ಮೊದ್ಲು ನಿಮ್ ಹೆಂಡತಿ ವಿಷಯ ನೋಡ್ಕೊಳ್ಳಿ. ನೈನೇ ಅದಕ್ಕೆ ಏನೇ ಮಾಡಿದ್ರೆ ಈಗ ಹೀಗಾಡ್ತಿದ್ಯಲ್ಲ? ಮಾರ್ಸೋದು ನಿಮ್ ಅತ್ತಿಗೆಗೆ ತುಂಬಾ ಅಭ್ಯಾಸ ಅನ್ಸುತ್ತೆ. ಸುಮನಾ, ಬಾಯಿಗೆ ಬಂದಂಗ್ ಮಾತಾಡ್ಬೇಡ ಹೇಳ್ತಿದೀನಿ. ನಾನ್ ನಮ್ಮ ಅಕ್ಕಂಗ್ ಬೈದ್ರೆ ನಿನ್ಗೆ ಯಾಕೆ ಕೋಪ ಬರತ್ತೆ? ಅವಳನ್ನ ನನ್ ಸ್ವಂತ ತಂಗಿ ಅಂತ ಅನ್ಕೊಂಡಿದೀನಿ, ಅದಕ್ಕೆ. ಹೌದಾ? ಹಾಗ ಒಳ್ಳೇದಾಯ್ತು ಬಿಡಮ್ಮ. ತಂಗಿ ಅಂತ ಅನ್ಕೊಂಡಿರೋದಕ್ಕೆ ನೀವಿಷ್ಟೆಲ್ಲ ಸಪೋರ್ಟ್ ಮಾಡ್ತೀರಾ ಇವಳಿಗೆ. ಇನ್ ನನ್ ಹೋಟೆಲ್ ಹುಟ್ಟಿರೋ ನನ್ ಮಗ್ಳನ್ನ ಅವಳ ಎತ್ಕೊಂಡು ಅದ್ ಯಾರಿಗೋ ಹುಟ್ಟಿರೋ ಆ ಗಾಯತ್ರಿನ ನನ್ ಪಕ್ಕದಲ್ಲಿ ಮಲಗಿಸಿದ್ರೆ ನನಗೆ ಎಷ್ಟ್ ಕೋಪ ಬರಲ್ಲ? ಏನ್ ಹೇಳ್ತಾ ಇದ್ಯಾ ಸುಮನಾ? ಅರ್ಥ ಆಗ್ತಿಲ್ವೇ? ಅರ್ಥ ಆಗದೆ ಇರೋದಕ್ಕೆ ಏನಿದೆ ಆಂಟಿ? ನೈನಿ ಮಗುನ ಬದಲಾಯಿಸಿದಾಳೆ.
ಬಡ ಶಾಸ್ತ್ರಿಗಳ ಮೊಮ್ಮಗಳನ್ನು ಕೂಡ ಶ್ರೀಮಂತೇನ್ ಮಾಡೋದಕ್ಕೆ ನೋಡ್ತಾ ಇದ್ದಾಳೆ. ಸುಮನ ಮಗಳನ್ನ ನಯನಿ ತಗೊಂಡಿದ್ದಾಳೆ. ಎಷ್ಟೇ ಆದ್ರೂ ನನ್ ತಂಗಿನೇ ಅಲ್ವಾ ಅಂತ ಬಾಯಿ ಮುಚ್ಕೊಂಡಿರ್ತಾಳೆ ಅನ್ಕೊಂಡ್ಲು ಏನೋ. ಹಾಗ್ ಮಾಡಿದ್ರೆ ನಾನ್ ಸುಮ್ನೆ ಇರ್ತೀನಾ? ಮಕ್ಳು ಬೇಕು ಅಂತ ಅನ್ಸಿದ್ರೆ ಹೆರ್ಬೇಕೆ ಹೊರತು ಈ ತರ ಬದಲಾಯಿಸೋದಕ್ ನಾಚಿಕೆ ಆಗಲ್ವಾ? ನನ್ ಮುದ್ದು ನೀನ್. ಅಯ್ಯೋ ಸುಮ್ನೆ ಇರ್ರಿ. ನಾನ್ ಹೇಳಿದ್ರಲ್ಲಿ ಏನ್ ತಪ್ಪಿತ್ತು ಅಂತ ಅವ್ರು ನಂಗೆ ಹೊಡೆದ್ರು. ಏನಾಯ್ತೆ? ನಿನಗೆ ಯಾರು ಹೊಡೆದ್ರು? ಇನ್ಯಾರು? ನಿಮ್ ಸೋದರ ಅಳಿಯ. ನಾನಾ? ಇಲ್ಲಾಂದ್ರೆ ಏನ್ ಬಾವ ಹೊಡೆದ್ರಾ? ಹೆಂಗ್ಸರ್ ಮೇಲೆ ನಾನು ಯಾವುದೇ ಕಾರಣಕ್ಕೂ ಕೈ ಮಾಡಲ್ಲ. ನಿನಗ್ ನಾನು ಹೊಡೆಯಕ್ಕಾಗಲ್ಲ. ಹ ಅಂದ್ರೆ ನನಗ್ ಹೊಡಿಬೇಕು ಅನ್ನೋ ದುರಾಲೋಚನೆ ನಿಮಗೂ ಇದೆ ಅಂತಾಯ್ತು. ಏಯ್ ಸುಮ್ನಿರ. ಯಾರು ಹೊಡಿಲಿಲ್ಲ, ಸುಮ್ನೆ ಯಾಕೆ ಅಪವಾದ ಹೊರಿಸ್ತಿದ್ಯಾ? ನನ್ ಮಗ್ಳನ್ ಎತ್ಕೊಂಡ್ ಬಂದು ಏನೋ ಗೊತ್ತಿಲ್ದಿರೋ ತರ ಮಾತಾಡ್ತಿದ್ಯಲ್ಲ ಅಕ್ಕ. ನಾನ್ ಕಾನವೀನ್ ಯಾಕೆ ಎತ್ಕೊಂಡ್ ಬರ್ಲಿ? ಬೇಕಿದ್ರೆ ವಿಕ್ರಾಂತ್ ಗಾನವಿನ ಎತ್ಕೋತಾನೆ. ಗಾನವಿನ ಎತ್ಕೊಂಡ್ ಬಂದು ಯಾಮಾರ್ಸಿದ್ದು ನಾನೇ ಅಂತ ಇವ್ರಿಗೆಲ್ಲ ಗೊತ್ತಾಗೋ ಸಿಚುವೇಶನ್ ಕ್ರಿಯೇಟ್ ಆಗ್ತಿದೆಯಲ್ಲಪ್ಪ. ನಮ್ಮ ಅಕ್ಕ ಎತ್ಕೊಂಡ್ ಬಂದಿದ್ದಾಳೆ, ನನ್ ಮಗ್ಳನ್ನ ಆಡಿಸ್ತಾ ಇದ್ದಾಳೆ. ಆ ಗಾಯತ್ರಿನ ನನ್ ಪಕ್ಕದಲ್ಲಿ ಮಲಗಿಸ್ಬಿಟ್ಟು ಆಗ್ಲೇ ವಲ್ಲಭವ ಹೇಳ್ದಂಗೆ ಅನಾಥ್ ಮಗುನ ಶ್ರೀಮಂತೆ ಮಾಡ್ಬೇಕು ಅಂತ ದೊಡ್ಡ ಪ್ಲಾನ್ ಮಾಡಿದಾಳೆ. ವಲ್ಲಭ್ ಹೇಳದ್ನಾ? ಸುಮ್ಮನ ಈಗ್ಲಾದ್ರೂ ಅರ್ಥ ಆಯ್ತಾ? ನಿನ್ ಮೇಲೆ ಇವನು ಎಷ್ಟು ಕೋಪ ಮಾಡ್ಕೋತಾನೋ ಅಷ್ಟೇ ಪ್ರೀತಿ ಮಾಡ್ತಾನೆ. ನೀನ್ ಕೆಟ್ಟ ಯೋಚನೆಗಳನ್ನ ಮಾಡಿ ನಿನ್ ಸಂಸಾರನ ಹಾಳು ಮಾಡ್ಕೋಬೇಡ. ಹಾಗೆ ಹೇಳು ವಿಶ್. ಅರ್ಥ ಮಾಡ್ಕೊಂಡ್ರೆ ಇನ್ನೊಬ್ಬ ಮಗನೋ ಮಗಳೋ ಹುಟ್ತಾರೆ, ಇಲ್ಲ ಅಂತಂದ್ರೆ ಡಿಂಗ್ ಡಿಂಗ್ ಅಂತ ಒಬ್ಳೇ ಇರ್ತಾಳೆ. ಸರಿ ಬಿಡಿ, ಹೇಳಾಯ್ತಲ್ಲ. ಬ್ರೋ, ಸೆಮಿನಾರ್ ವಿಡಿಯೋಸ್ಗೆ ಏನಾಗಿರ್ಬೋದು? ಗೊತ್ತಿಲ್ವೋ, ನಾನು ಲ್ಯಾಪ್ಟಾಪಲ್ಲಿ ಏನೂ ಇಂಪಾರ್ಟೆಂಟ್ ಡೇಟಾ ಇಲ್ಲ ಅಂತ ಹೇಳಿದ್ದಿಲ್ಲ, ಅದಕ್ಕೆ ಫಾರ್ಮ್ಯಾಟ್ ಮಾಡಿದೆ. ಪರ್ಮನೆಂಟ್ ಆಗಿ ಎರೇಸ್ ಆಗಿರ್ಬೇಕು. ಬೇಕು ಅಂದ್ರೆ ನಮ್ಮ ಆಫೀಸಿಗೆ ಕಾಲ್ ಮಾಡಿ ಟೆಕ್ನಿಕಲ್ ಹೆಡ್ಗೆ ಹೇಳಿ ನಿನಗೆ ಬೇಕಾಗಿರೋ ವಿಡಿಯೋನ ಕಳ್ಸೋದಕ್ಕೆ ಹೇಳ್ತೀನಿ. ನೋ ಪ್ರಾಬ್ಲಮ್ ಬ್ರೋ, ಐ ವಿಲ್ ಮ್ಯಾನೇಜ್. ಅನುಮಾನ ಅಲ್ವಾ ನಿನ್ಗೆ? ಹಿಂದೆನೆ ಹೋಗು. ಇವತ್ತಿನ ಮಟ್ಟಿಗೆ ಬಿಡ್ತೀನಿ. ನಾಳೆ ಅದೇ ಕತೆನಾ? ಕರ್ಮ. ಬಂದ್ಯಾ ನಾಗರಾಜ? ಆ ಸೂರ್ಯ ಬೇಕಾದ್ರೆ ಲೇಟಾಗಿ ಹುಟ್ಬೋದು, ಆದ್ರೆ ನೀನ್ ಮಾತ್ರ ಕರೆಕ್ಟ್ ಟೈಮಿಗೆ ಬರ್ತೀಯ. ಈಗಲೇ ಹಾಲು ತರ್ತೀನಿ. ಹಾವು ಬಂತು. ಬಾಟಲ್ ತಗೊಂಡ್ಲು. ಅದ್ರಲ್ಲಿ ಪಾಯ್ಸನ್ ಹಾಕಿರೋದು ನೈನಿಗೆ ಗೊತ್ತಾಗಲ್ಲ ತಾನೆ? ನೋ ವೇ. ನೀರಿನ ಹನಿ ತರ ಇರೋ ವಿಷಯನ ಕಂಡು ಹಿಡಿಯಕ್ಕಾಗಲ್ಲ. ನಾಗರಾಜ, ಗಾಯತ್ರಿ ಚೆನ್ನಾಗಿದ್ದಾಳಲ್ವಾ? ಗಲಾಟೆ ಏನ್ ಮಾಡ್ತಿಲ್ಲ ತಾನೆ? ಮನುಷ್ಯನು ಕೂಡ ಇಷ್ಟು ಪರ್ಫೆಕ್ಟ್ ಆಗಿ ಎಕ್ಸ್ಪ್ರೆಷನ್ ಕೊಡೋದಿಲ್ವೇನೋ. ಹಾವು ಕೊಡ್ತಿದ್ದೆ ನೋಡ್ದ್ಯಾ? ಎಲ್ಲಾ ರೀತಿಲೂ ಪರ್ಫೆಕ್ಟ್ ಆಗಿರೋ ಹಾವು ಇವತ್ ತಪ್ಪು ಮಾಡುತ್ತೆ ವಲ್ಲಭ್. ಆ ತಪ್ಪು ನೈನಿ ಮೇಲ್ ಬರುತ್ತೆ. ನಿನ್ ಪ್ಲಾನ್ ವರ್ಕ್ ಆದ್ರೆ
ನೈನಿ ಜೈಲ್ಗೆ, ನಾವು ಗೋವಾಗೆ. ಗೋವಾಗ ಎಂಜಾಯ್ ಮಾಡೋಣ. ಫಾರಿನ್ ಟ್ರಿಪ್ ಮಾಡೋಣ ವಲ್ಲಭ್. ಸೂಪರ್, ವೆರಿ ನೈಸ್. ಎಸ್, ಇನ್ನು ಅರ್ಧ ಗಂಟೆಲಿ ಆ ಶಾಸ್ತ್ರಿಗಳ ಮೊಮ್ಮಗಳು ಹಾಲ್ ಕುಡಿದು ಕಣ್ಮುಚ್ತಾಳೆ. ನೈನಿ ಅವ್ರ ಅಣ್ಣ ಪೊಲೀಸ್ ಚಂದ್ರಶೇಖರ್ ಅವಳನ್ನ ಬಂದು ಅರೆಸ್ಟ್ ಮಾಡ್ತಾನೆ. ಶ್ರೀ ಮಾತ್ರೇ ನಮಃ. ಸ್ವಾಮೀಜಿ, ನಾನ್ ನೈನಿ ಮಾತಾಡ್ತಿರೋದು. ಹೇಳು ತಾಯಿ. ನೀವ್ ಆದಷ್ಟು ಬೇಗ ಮನೆಗ್ ಬರ್ಬೇಕು. ಏನಾಯ್ತಮ್ಮ, ಯಾಕಷ್ಟೊಂದು ಗಾಬರಿ ಪಡ್ತಿದ್ಯಾ? ಏನ್ ನಡೀತೋ ಏನೋ ಗೊತ್ತಿಲ್ಲ ಸ್ವಾಮೀಜಿ. ಸಖಿ ನೊರೆ ಕಕ್ತಿದ್ದಾಳೆ. ಯಾರಿಗಾದ್ರೂ ಆಪತ್ ಬಂದಾಗ ನಿನಗ್ ಮೊದ್ಲೇ ಗೊತ್ತಾಗುತ್ತಲ್ಲಮ್ಮ ನೈನಿ. ಕಾಪಾಡೋ ನೀನೇ ನನ್ನನ್ ಕರೀತಾ ಇದೀಯಾ? ನಾನೇನಮ್ಮ ಮಾಡಬಲ್ಲೆ? ನನಗೆ ಯಾಕಿದೆಲ್ಲ ಗೊತ್ತಾಗ್ತಿಲ್ವೋ ಅರ್ಥ ಆಗ್ತಿಲ್ಲ. ಓಹೋ, ಅಂದ್ರೆ ಅದ್ರ ಅರ್ಥ ಏನು ಅಂತ ಗೊತ್ತಾ? ನನಗ್ ಅಪಾಯ ಆಗೋದ್ರಲ್ಲಿದ್ರೆ ಗೊತ್ತಾಗಲ್ಲ ಸರಿ, ಆದ್ರೆ ಪ್ರಾಣಾಪಾಯದಲ್ಲಿರೋದು ಸಖಿ ಅಲ್ವಾ? ಗಾಬರಿ ಪಟ್ಕೊಂಡು ನೀನ್ ಸರಿಯಾಗಿ ಯೋಚನೆ ಮಾಡಿಲ್ಲ ಅಂತ ಕಾಣಿಸುತ್ತೆ. ಪರವಾಗಿಲ್ಲ ಸ್ವಾಮೀಜಿ, ಒಬ್ರು ಪ್ರಾಣ ಕಣ್ಮುಂದೆನೆ ಹೋಗ್ತಿದೆ. ನೀವ್ ಬರ್ಬೇಕು, ಅವ್ರನ್ನ ಕಾಪಾಡ್ಬೇಕು. ನನ್ ಮೈದ್ನ ನಿಮ್ಮನ್ ಕರ್ಕೊಂಡ್ ಬರಕ್ಕೆ ಇಲ್ಲಿಂದ ಹೊರಟಿದ್ದಾರೆ. ಇನ್ನೇನ್ ಅಲ್ಲಿಗೆ ಬಂದ್ಬಿಡ್ತಾರೆ. ನೀವ್ ಆದಷ್ಟು ಬೇಗ ಬಂದ್ರೆ ಪ್ರಾಣನ್ ಕಾಪಾಡ್ಬೋದು. ಹಾಗೆ ಆಗ್ಲಮ್ಮ, ಹೆದರ್ಕೋಬೇಡ. ವಿಧಿ ನೇಮಕವಾಗಿ ಎಲ್ಲ ನಡೆಯುತ್ತೆ. ಇಡ್ತೀನಿ. ಸರಿ ಸ್ವಾಮೀಜಿ. ಬೇಡ ಅಂದ್ರೆ ಕೊಡಬೇಡಿ. ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ 5 ಲಕ್ಷ ರೂಪಾಯಿಗೆ ಮಾರ್ತೀನಿ. ಯಾರ್ ತಗೋತಾರೆ? ಹಾಗೆ ಹೇಳ್ಬೇಡಿ ಮೇಡಮ್. ನಿಮ್ ತರದವರು ಲಕ್ಷಾಂತರ ಜನ ಇರ್ತಾರೆ. ವಿರೋಧಿಗಳು ನಾಶ ಆಗ್ಬೇಕು ಅನ್ಕೊಳ್ಳೋ ನಿಮ್ಮಂತವ್ರು ಫ್ಯಾಮಿಲಿಲಿ ಒಬ್ರಾದ್ರೂ ಇರ್ತಾರೆ. ಡಿಮ್ಯಾಂಡ್ ಯಾಕಿರಲ್ಲ ಮೇಡಮ್, ವಾಪಸ್ ಕೊಟ್ಬಿಡಿ. ತಗೊಂಡಿರೋದನ್ನ ವಾಪಸ್ ಕೊಡೋ ಅಭ್ಯಾಸನೇ ಇಲ್ಲ. 2 ಲಕ್ಷ ತಗೊಂಡ್ ಬಂದಿಲ್ಲ, 10,000 ಅಡ್ವಾನ್ಸ್ ಕೊಡ್ಲಾ? ನನಗೆ ಚಿಲ್ಲರೆ ಬೇಡ ಮೇಡಮ್, ಫುಲ್ ಅಮೌಂಟು ಮನೆಗೆ ಬಂದೇ ಈಸ್ಕೊಳ್ತೀನಿ. ನಾನು ಹೇಳ್ದಾಗ ಬಾ. ಆಯ್ತು ಮೇಡಮ್. ನಾಳೆ ಕೆಲ್ಸ ಮುಗ್ದಾದ್ಮೇಲೆ ಮಾತ್ರ ಬದಲಾಯಿಸ್ಬೇಡಿ. ನಾನ್ ಮಾತಕ್ ತಪ್ತೀನಿ ಅನ್ನೋದನ್ನ ಆ ದೇವ್ರೇ ನಂಬಲ್ಲ. ಟೇಕ್ ಕೇರ್. ಅಮ್ಮಯ್ಯ,
ಸಖಿ 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 ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ ನನ್ನ? ನಿನ್ನ ಬದುಕ್ಸಕ್ಕೋಸ್ಕರನೇ ಸ್ವಾಮೀಜಿನ ಕರ್ಸಿದ್ದು. ನಿನ್ ಪ್ರಾಣ ಕಾಪಾಡಿದ್ರೆ ಕೂಗಾಡ್ತಿಯಲ್ಲ ಸಖಿ. ಏನಾಗಿದೆ ನಂಗೆ? ಜ್ಯೂಸ್ ಅಲ್ಲಿ ಏನ್ ಮಿಕ್ಸ್ ಮಾಡಿದ್ರಿ? ನನ್ಗೆ ಉತ್ತರ ಕೊಡಿ. ನಾನ್ ಕುಡ್ದಿದ್ ಜ್ಯೂಸ್ ಅಲ್ಲಿ ಏನ್ ಮಿಕ್ಸ್ ಮಾಡಿದ್ರಿ? ವಿಷ. ವಿಷ ಬೆರೆಸಿದಾರ? ಯಾರ್ ಗುರುಗಳೇ? ಆ ಜ್ಯೂಸ್ನ ಅವಳೆ ಮಾಡ್ಕೊಂಡು ಬಂದಿದ್ದು. ಬೇರೆಯವ್ರು ತಂದಿದ್ರೆ ಅವ್ರ ಮೇಲೆ ಡೌಟ್ ಪಡ್ಬೋದಿತ್ತು. ಅದೇ ನಾನ್ ರೆಡಿ ಮಾಡಿದಿದ್ರೆ ಚೆನ್ನಾಗಿರೋದನ್ನು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ಲಿ ಇವಳು. ಸಖಿ ಮೇಲೆ ವಿಷ ಪ್ರಯೋಗ ಮಾಡಿದ್ಯಾರು? ಒಳ್ಳೆ ಮಾತಲ್ಲಿ ಹೇಳ್ಬಿಡಿ. ಅವಳನ್ನ ಗೆಸ್ಟು ಅನ್ಕೊಂಡು ನಮ್ಮ ಮನೇಲಿ ಇರೋದಕ್ಕೆ ಬಿಟ್ಟಿದೀವಿ. ಪ್ರಾಣ ತೆಗಿಬೇಕು ಅಂತ ಯಾರು ಅನ್ಕೋತಾರೆ? ಸ್ವಾಮೀಜಿ ನೀವೇ ಹೇಳ್ಬೇಕು, ಜ್ಯೂಸಲ್ಲಿ ವಿಷ ಬೆರೆಸಿದ್ ಯಾರು? ವಿಷನ ನಾನೇ ಬೆರೆಸಿದ್ರೆ ನಾನೇ ಯಾಕೆ ಕುಡಿತೀನಿ? ಅಷ್ಟು ಬುದ್ಧಿ ಇರಲ್ವಾ ನನ್ಗೆ? ಕುಡಿಯಕ್ ನನ್ನೇನ್ ಹಾಸಿನಿನಾ? ಹಾ, ನಾನ್ ಕುಡಿಯಲ್ವೇ? ಕುಡಿಸ್ತೀನಿ. ಇನ್ನೊಂದ್ ಗ್ಲಾಸ್ ತರ್ತೀನಿ, ಕುಡಿತೀಯಾ? ಅಕ್ಕ ನೀನ್ ಸುಮ್ನಿರಕ್ಕ. ಸ್ವಾಮೀಜಿ ನೀವ್ ಹೀಗ್ ಮೌನವಾಗಿರ್ಬೇಡಿ. ನಿಮ್ಮನ್ ಬೈದ್ರೆ ದೇವ್ರನ್ನೇ ಬೈದ ಹಾಗೆ. ಹೌದು ಗುರುಗಳೇ, ಪ್ರಾಣ ಉಳಿಸೋ ಡಾಕ್ಟರ್ನ ನಾವು ದೇವ್ರ ತರ ನೋಡ್ತೀವಿ. ಪ್ರತ್ಯಕ್ಷವಾಗಿ ನೀವು ಪ್ರಾಣದಾತರಾಗಿ ನಮ್ಮ ಮುಂದೆ ನಿಂತಿದ್ದೀರಾ. ಅಂಥದ್ರಲ್ಲಿ ನೀವು ನಿಜ ಹೇಳಿ ಕೆಲವೊಬ್ರು ಬಾಯಿ ಮುಚ್ಚಿಸ್ಬೇಕು. ಹೇಳೋದೇನಿದೆ ವಿಶಾಲ, ತೋರಿಸ್ತೀನಿ. ಅಂದ್ರೆ ಪ್ರೂಫಾ? ಹೌದು ವಲ್ಲಭ. ಫೀಡಿಂಗ್ ಬಾಟಲಾ? ಸ್ವಾಮೀಜಿ ಇದನ್ನ ನಾಗರಾಜನ್ ಕೈಲಿ ಗಾಯತ್ರಿ ಕಳ್ಸಿದ್ದೆ. ಆದ್ರೆ ನಾಗರಾಜ ತಗೊಂಡು ಹೋಗ್ಲಿಲ್ಲ ತಾಯಿ. ಅರ್ಥ ಆಯ್ತು ಸ್ವಾಮೀಜಿ. ಅದನ್ನ ಇಲ್ಲಿ ಕೊಡಿ, ಈಗ್ಲೇ ತೊಳಿತೀನಿ. ನಂಗೆ ಅರ್ಥ ಆಗ್ಲಿಲ್ಲ ಅಕ್ಕ. ನನ್ಗೂ ಕೂಡ. ನನ್ಗರ್ಥ ಆಯ್ತು. ಏನಮ್ಮ? ಅರ್ಥ ಆಗ್ಲಿಲ್ಲ ಅಂತ. ನನಗೆ ಅರ್ಥ ಆದ್ರೆ ಸಾಕು. ಈ ಹುಡುಗಿಗೆ ಅರ್ಥ ಆಗಿರುತ್ತೆ. ಅದನ್ನ ಕೇವಲ ಹಾವು ಅಂತ ತಿಳ್ಕೊಂಡ್ರೆ ಅದು ದೊಡ್ಡ ತಪ್ಪು. ಆ ಪರಮೇಶ್ವರಿ ಭಕ್ತ ಅವನು, ಕೆಟ್ಟದಾಗೋಗ್ ಬಿಡಲ್ಲ. ನಾವೇನು ಕೊಡ್ತೀವೋ ಮತ್ತೆ ಅದೇ ನಮಗೆ ಸಿಕ್ಕುತ್ತೆ ಅನ್ನೋದನ್ನ ಚೆನ್ನಾಗಿ ನೀನು ಮನ್ಸಿನಲ್ಲಿ ಇಟ್ಕೋ. ಸರಿ ಬಿಡು, ಹೀಗೆಲ್ಲ ನಾನ್ ಮಾತಾಡಿದ್ರೆ ಹಸ್ಕೊಂಡಿರೋ ನಿನ್ ಹೊಟ್ಟೆ ತುಂಬುತ್ತಾ? ಅಮ್ನೋರ್ ಹತ್ರ ಹೋಗಿ ಸ್ವಲ್ಪ ಬೆಲ್ಲದ ಚೂರು ತಗೊಂಡು ನಿನ್ನ ಪ್ರಸಾದ ಅಂತ ಹೇಳಿ ಅದನ್ನೇ ಪುಡಿ ಮಾಡಿ ಇದೊಂದು ಹೊತ್ತು ನಿನಗ್ ತಿನ್ನಿಸ್ತೀನಮ್ಮ. ನನ್ನಂತ ಬಡವ ಇದು ಬಿಟ್ರೆ ಏನ್ ಮಾಡಕ್ಕಾಗತ್ತಮ್ಮ? ಇದೊಂದ್ಸರಿ ನನ್ನನ್ನು ಕ್ಷಮಿಸ್ಬಿಡು. ನೀನ್ ಹೋಗ್ಬೇಕು ಅಂದ್ರೆ ಈಗ್ಲೇ ಹೋಗೋಣ. ನೀನೇನು ಮಾತಾಡದೆ ಹಾಗೆ ಇದ್ರೆ ನಿನ್ಗೇನಾಗಿದೆಯೋ ಏನೋ ಅಂತ ನನ್ಗೆ ಅನುಮಾನ ಕಾಡೋದಕ್ಕೆ ಶುರು ಆಗುತ್ತೆ. ನಾನು ಅರ್ಥ ಮಾಡ್ಕೊ.
ನಾಳೆ ಬೆಳಗ್ಗೆವರೆಗೂ ನೋಡೋಣ ಯಜಮಾನ್ರೆ. ನಾಗರಾಜ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಾವೇ ಅಲ್ಲಿಗೆ ಹೋಗೋಣ. ಆಯುಷ, ನೀನ್ ಹೂ ಅಂತ ಗುಣಗುದ್ರೆ ನನ್ ಮನ್ಸಿಗೆ ತೃಪ್ತಿ ಆಗೋದಿಲ್ಲ. ನೀನ್ ನಗ್ನಗ್ತಾ ಹೇಳ್ಬೇಕು. ನಾಳೆ ಏನ್ ಬಂದ್ರು ಸರಿ, ಗಾಯತ್ರಿ ಮಾತ್ರ ನಾನ್ ಹಾಲ್ ಕಳ್ಸೋದು ಅಥವಾ ಕೊಡೋದು ಮಾಡ್ತೀನಿ, ಸರಿನಾ? ಸದ್ಯ ಅಂತೂ ಟ್ರ್ಯಾಕ್ ಬಂದಿಯಲ್ಲ, ಈಗ ಸ್ಪೀಡಾಗಿ ಗಾಡಿ ಓಡಿಸ್ಬೋದು. ನನ್ ಮೇಲ್ ಪ್ರಯೋಗ ಮಾಡ್ಬೇಡಿ ಯಜಮಾನ್ರೆ. ಏನ್ ಬರಿತಾ ಇದ್ದೀರಾ? ಲವ್ ಲೆಟ್ರಾ? ಮದುವೆ ಆದ್ಮೇಲೆ ಬರೀ ಕಷ್ಟಗಳನ್ನು ಬರಿಬೇಕು, ಲವ್ ಲೆಟರ್ ಅಂತೂ ಬರೆಯಕ್ ಆಗದೇ ಇಲ್ಲ. ನನ್ ಮುಂದೆ ಹೀಗಂತೀರಾ ಅಷ್ಟೇ, ನನ್ ಹಿಂದೆ ಏನೇನ್ ಮಾಡ್ತಿರೋ ಯಾರಿಗ್ ಗೊತ್ತು? ನನಗದರ ಅಗತ್ಯ ಇಲ್ಲ. ನಿನ್ನೆ ಅನುಮಾನದಿಂದ ನನ್ನನ್ನ ಕಾಡೋ ಅವಶ್ಯಕತೆನೂ ಇಲ್ಲ. ಡೌಟ್ ಯಾಕೆ ಬರಲ್ಲ ಹೇಳಿ? ಲ್ಯಾಪ್ಟಾಪ್ ಅಲ್ಲಿ ಸೀಕ್ರೆಟೇ ಇಲ್ದಿರೋ ಹಾಗೆ ಫುಲ್ ಕ್ಲೀನ್ ಮಾಡ್ಬಿಟ್ಟಿದಿರಲ್ಲ. ಆ ಕೆಲಸ ಮಾಡಿದ್ದು ವಿಶಾಲ್ ಬ್ರೋ. ಫಾರ್ಮ್ಯಾಟ್ ಮಾಡಕ್ ಹೋಗಿ ಎಲ್ಲ ಫೈಲ್ಸ್ನು ಡಿಲೀಟ್ ಮಾಡ್ಬಿಟ್ಟಿದ್ದಾನೆ. ತಮ್ಮನ್ ಪ್ರೊಟೆಕ್ಟ್ ಮಾಡೋದಿಕ್ ಹಾಗೆ ಮಾಡಿದ್ರೇನೋ ಯಾರಿಗ್ ಗೊತ್ತು? ನಿನಗೇನಾದ್ರೂ ಗೊತ್ತಾ? ಸ್ವಲ್ಪ ಆದ್ರೂ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡು. ಮತ್ತೇನ್ ಬರೀತಿದ್ದೀರಾ ಅಂತ ಹೇಳಿ. ಮೊನ್ನೆ ಮಾಮ್, ಇವತ್ತು ಸಖಿ, ಇಬ್ರು ಸಾವಿನ ದೌಡೆಯಿಂದ ತಪ್ಪಿಸ್ಕೊಂಡಿದಾರಲ್ವಾ? ನಾಳೆ ಯಾರಿಗ್ ಗಂಡಾಂತರ ಕಾದಿದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಕ್ಕನ ಹೆಸರು ಬರೆದ್ರಾ? ಅಷ್ಟೊಂದು ಆಸೆನೆ ನಿಂಗೆ? ಸಪೋರ್ಟ್ ಮಾಡೋರ್ಗೆ ಕೆಟ್ಟದ್ದಾಗ್ಲಿ ಅಂತ ಕೇಳ್ಕೊಳೋ ಕೊಳ್ಳಿದ್ದೇವ ಕಣೆ ನೀನು. ನನ್ನ ನೈನ್ಯಾಕ ಸಪೋರ್ಟ್ ಮಾಡದ್ಲಾ? ಯಾವಾಗ, ಯಾವ ವಿಷಯಕ್ಕೆ? ನಾವೆಲ್ಲರೂ ಕಷ್ಟದಲ್ಲಿದ್ದಾಗ ನನಗೆ ಕೆಲಸ ಕೊಟ್ಟು ಸಂಬಳ ಕೊಟ್ಟಿದ್ದಕ್ಕೆ ನಿನ್ ಬದುಕು ಇಷ್ಟು ಚೆನ್ನಾಗಿರೋದು. ಇಲ್ಲ ಅಂದಿದ್ರೆ ನೀನ್ ಯಾವ ಮೂಲೆಯಲ್ಲಿ ಇರ್ತಿದ್ಯೋ ಏನೋ. ಹಲೋ ಚಿಕ್ಕಜ್ಮನ್ರೆ, ಆಗ ನಾನು ಪ್ರೆಗ್ನೆಂಟ್ ಇದ್ದೆ. ನಿಮ್ಮಮ್ಮವ್ರ ಕಷ್ಟ ಎಲ್ಲ ಬೆಳೆದಂಗೆ ನನ್ನ ಹೊಟ್ಟೆ ಕೂಡ ಬೆಳೀತು. ಗಾನವಿ ಹುಟ್ಟಿದ ತಕ್ಷಣ 50 ಕೋಟಿ ಆಸ್ತಿ ಬಂತು. ಅಪ್ಪಾ, ಸಿಕ್ಕಾಪಟ್ಟೆ ಕಹಿಯಾಗಿದೆ. ಮಾಮ್ ತಂದಿರೋ ಪೌಡರ್ನ ನೀನ್ಯಾಕೆ ಕುಡಿತಾ ಇದ್ಯಾ? ನಾನ್ ಕುಡಿತಿರೋದು ಕಷಾಯ. ನಾನ್ ತಂದಿರೋದು ವಿಷಕ್ಕೆ ಸಮಾನ. ಕೊಲ್ಲೋದಿಲ್ಲ, ಆದ್ರೆ ಮನುಷ್ಯನ ಅರ್ಧ ಭಾಗ ಬೀಳೋ ತರ ಮಾಡುತ್ತೆ. ಮಾಮ್, ಇದನ್ ಹೇಗೆ ಯೂಸ್ ಮಾಡ್ತೀರಾ? ನಿಮ್ಮಪ್ಪ ಕುಡಿಯೋ ಜ್ಯೂಸಲ್ಲಿ ಈ ಪೌಡರ್ನ ಹಾಕ್ತೀನಿ. ಬಲಗೈ ಬಿದ್ದು ಹೋಗುತ್ತೆ, ಕೆಲವೊಂದ್ಸಲ ನಾಲ್ಗೇನು ಬಿದ್ದು ಹೋಗುತ್ತೆ ಅಂತ ಹೇಳ್ತಾರೆ. ಆಂಟಿ, ರೈಟ್ ಹ್ಯಾಂಡ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅಂಕಲ್ ಊಟ ಮಾಡಕ್ಕಾಗಲ್ಲ. ನೈನಿನೇ ಅವ್ರನ್ನ ಚಿಕ್ಕ ಮಗು ತರ ನೋಡ್ಕೊಂಡು ಬಾಯಿ ತುತ್ತು ತಿನ್ನಿಸ್ತಾಳೋ ಏನೋ. ಅದೆಲ್ಲ ಸಿನಿಮಾದಲ್ಲಿ ಮಾತ್ರ ಇರುತ್ತೆ ಸಖಿ. ನಮಗ್ ಬೇಕಾಗಿರೋದು ಜಗದೀಶ್ ಬೋರ್ಡ್ ಮೆಂಬರ್ ಆಗಿ ಸೈನ್ ಹಾಕ್ಬಾರ್ದು ಅಷ್ಟೇ. ಆ ಮನುಷ್ಯ ಸೈನ್ ಮಾಡಿಲ್ಲ ಅಂದ್ರೆ ನಮ್ಗೇನ್ ಲಾಭ ಆಗತ್ತೆ ಮಾಮ್? ಬೋರ್ಡ್ ಮೆಂಬರ್ಸ್ ಅಲ್ಲಿ ಅರ್ಧ ನಮ್ ಕಡೆನೇ ಇದ್ದಾರೆ. ನಿಮ್ಮಪ್ಪನ್ನ ಎಲಿಮಿನೇಟ್ ಮಾಡಿದ್ರೆ ವೋಟಿಂಗ್ ರೇಷಿಯೋ ನಮ್ ಕಡೆನೇ ಜಾಸ್ತಿ ಆಗತ್ತೆ. ಆಗ ವಿಶಾಲ್ನ ಚೇರ್ಮನ್ ಚೇರಿಂದ ಕೆಳಗಿಳಿಸ್ಬೋದು. ನೀನೇ ಸಿಂಹಾಸನ ಏರ್ಬೋದು ವಲ್ಲಭ. ವಾವ್, ಇದ್ ನಿಜ ಆಗೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹಾಗಾಗ್ಬೇಕು ಅಂದ್ರೆ ಪ್ರೊಸೆಸ್ ಈಗಿಂದಾನೇ ಶುರು ಮಾಡ್ಬೇಕು. ಬಟ್ ಸ್ಮಾಲ್ ಡೌಟ್ ಆಂಟಿ, ನಾವ್ ಮಾಡ್ತಿರೋದು ಕುತಂತ್ರ. ನೈನಿ ಕೆಟ್ಟದ್ ಬಯಸಿದ್ರೆ ಅವಳಿಗೆ ಗೊತ್ತಾಗಲ್ವೇನೋ, ಆದ್ರೆ ಬೇರೆ ಯಾರಿಗಾದ್ರೂ ಅಪಾಯ ಮಾಡಕ್ ಹೋದ್ರೆ ಆಟೋಮ್ಯಾಟಿಕ್ ಆಗಿ ಅವಳಿಗೆ ಗೊತ್ತಾಗೋಗತ್ತಲ್ವಾ? ಕರೆಕ್ಟೇ ಮಾಮ್. ನೈನಿಗೇನಾದ್ರೂ ಡೌಟ್ ಬಂದು ನಾವೇ ಮಾಡಿದ್ದು ಅಂತ ಕಂಡು ಹಿಡಿದ್ಲು ಅನ್ಕೋ, ಇದೇ ಪೌಡರ್ನ ನಮ್ಗಳಿಗೆಲ್ಲ ಕುಡ್ಸಿ ನಾವು ಮೂವರು ನಾಳೆಯಿಂದ ಎಡಗೈಲ್ ತಿನ್ನೋ ಹಾಗೆ ಮಾಡ್ತಾಳಷ್ಟೇ. ನಯನಿ ಮನೇಲಿ ಇರ್ಬೇಕಲ್ವಾ?
ಯಾಕಿಲ್ಲ, ಆಗ್ಲೇ ನೋಡಿದ್ನಲ್ಲ, ಈ ಕಷಾಯನ ಪ್ರಿಪೇರ್ ಮಾಡಿದ್ದೆ ಅವಳು. ವಿಶಾಲ್ ಹಿಂದೆ ನಿಂತ್ಕೊಂಡು ಕಾಪಾಡ್ತಿರೋ ಆ ನಯನಿಗೆ ಈ ವಿಷಯ ತಿಳಿಯೋ ಅಷ್ಟ್ರಲ್ಲಿ ಕೆಲ್ಸ ಮುಗಿಸಿರ್ತೀನಿ. ಅದ್ಹೇಗೆ ಮಾಮ್? ಸಿಂಪಲ್. ನಯನಿ ಮತ್ತು ವಿಶಾಲ್ನ ಕೆಲ್ಸದ ಮೇಲೆ ಆಚೆ ಕಳಿಸ್ತೀನಿ. ಬೇಗ ಮಿಕ್ಸ್ ಮಾಡಿ ಮಾಮ್, ಯಾರಾದ್ರೂ ಬರ್ತಾರೆ. ಯಾರೋ ಯಾಕೋ ನಿನ್ ಹೆಂಡ್ತಿನೇ ಬರಕ್ ಹೇಳಿದೀನಿ. ಆ ಹುಚ್ಚಿನ ಯಾಕೆ? ಹಾಸಿನಿನೇ ಈ ಜ್ಯೂಸ್ ತಗೊಂಡ್ ಹೋಗಿ ನಿಮ್ಮಪ್ಪನ ಕೊಡ್ತಾಳೆ. ಸರಿ ಹೋಯ್ತು. ಆಂಟಿ, ತಲೆ ಕೆಟ್ಟೋಳವಳು. ನಮ್ ಪ್ಲಾನ್ನ ಯಾಕೆ ಅವಳ ಮೇಲೆ ಬಿಟ್ಟಿದ್ದೀರಾ? ನೀವೇ ಹೋಗಿ ಕೊಡ್ಬೋದಲ್ಲ. ಕುಡಿಯಲ್ಲ, ನನ್ ಮುಖ ನೋಡಿದ್ರೆ ಸಾಕು ಜಗದೀಶ್ಗೆ ಮುಳ್ಳು ಚುಚ್ಚದಂಗ ಆಗತ್ತೆ. ಅನುಮಾನ ಬಂದು ಈ ಜ್ಯೂಸನ್ನ ನನಗೆ ಕುಡಿಸಿದ್ರು ಕುಡಿಸಬಹುದು. ಹಾ 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 ಅಂತವ್ರೆ ಅವರು. ಕೈ ಮ್ಯಾಗ ಕೈ ಇಟ್ಟು ಹೇಳು ಭಾವ, ನಾ ಕೊಟ್ಟ ಮಾತನ್ನು ಮರೆಯೋದಿಲ್ಲ, ಮರೆಯೋದಿಲ್ಲ. ಕೈ ಮ್ಯಾಗ ಕೈ ಇಟ್ಟು. ಇವಾಗ ನೀನು ಈ ಹಾಡೆ ಆಡ್ಬೇಕಾ? ಕೈನ ಹಾಡು ಮುಖದ ಹಾಡು ಅಂತ ಬೇರೆ ಬೇರೆ ಇರಲ್ಲ ರೀ. ಹೇ ಬಾನಾ, ಇಲ್ಲಿದ್ಯಾಕಂದ? ನೀನ್ ಅಜ್ಜಿ ಹತ್ರ ಇರೋದ್ರಿಂದ ಇವ್ರಿಗೆಲ್ಲ ಎಷ್ಟು ಖುಷಿಯಾಗಿದೆ ಅಂತ ನೋಡ್ದ್ಯಾಕಂದ. ನನ್ ಮುಜ್ಜು ಪುಟ್ಟ, ನನ್ ಬೋಡ್ಗುಂಡ. ಅಯ್ಯೋ ನಮ್ ಮುಜ್ಜು ಮಾನ. ಮುಜ್ಜು ಮಾನ? ವಾಟ್ಸ್ ದ್ಯಾಟ್? ಅದು ಮುದ್ದು ಕಣೆ, ವೇಸ್ಟು. ನಿನಗೇನ್ ಗೊತ್ತು ತಾಯಿ ತಂದಲ್ಲಿರೋ ಮಜಾ? ಚಾನ್ಸ್ ಸಿಕ್ಕಿದ್ರೆ 4 ಜನನ ಹೆರ್ತೀನಿ. ನೀನ್ ನಾಯಿನಾ ಮೂಲನಾ? ಅಷ್ಟು ಮಕ್ಳನ್ ಯಾಕೆ ಮಾಡ್ಕೋತೀಯ? ಶಟ್ ಅಪ್. ಹಾಗಿದ್ರೆ ಮುಚ್ಕೊಂಡಿರು ಬಾಯಿ. ಸಾಕ್ ನಿಲ್ಸಿ. ಮೆಚ್ಕೊಂಡ್ರು ಕೂಡ ಅರ್ಥ ಮಾಡ್ಕೊಳ್ದೇ ಇರೋ ಯೂಸ್ಲೆಸ್ಗೆ ನಾನ್ ಹೆಂಡತಿ ಆಗಿದ್ದೀನತ್ತೆ. ಇವ್ರ ಮಾತಕ್ ಕಿವಿ ಕೊಡ್ಬೇಡ. ನೀನ್ ತಗೊಂಡ್ ಹೋಗಮ್ಮ, ನಮ್ಮಮ್ಮ ಅಲ್ವಾ ನೀನು? ನಿಮ್ಮಂತವ್ರನ್ನ ನಾನ್ ಯಾಕೆ ಹೇರ್ತೀನಿ? ಹಾಗಂತೀನಿ ಅನ್ಕೊಂಡ್ಬಿಟ್ರಾ? ಓ ನೋ, ಇದ್ರಲ್ಲಿ ಇಟ್ಬಿಡಿ ಗ್ಲಾಸು. ಈ ಗ್ಲಾಸ್ ನಿಮ್ ಮಾವನ್ಗೆ. ವಿತ್ ಲವ್, ಪ್ರೀತಿಯಿಂದ, ಪ್ಯಾರ್ಸೆ. ಅಷ್ಟೇ ಅಲ್ವಾ ಅತ್ತೆ? ನಾನ್ ಕೊಡ್ತೀನಿ, ನೀವು ಅಲ್ಲಿಗೆ ನನ್ ಬಾನನ್ ಕರ್ಕೊಂಡ್ ಬಂದ್ಬಿಡಿ. ಯಾಕಿವತ್ತು ಸಿಗ್ನಲ್ ಹೊರಗಡೆ ಬಂದ್ರೂ ಸಿಕ್ತಿಲ್ವಲ್ಲ? ಅಣ್ಣಮ್ಮ ತಾಯಿ, ನೀನೇ ಕಾಪಾಡ್ದೆ. ಆ ಪೊಲೀಸ್ ಅವ್ರ ಕಣ್ಣಿಂದ ನಾನು ತಪ್ಪಿಸ್ಕೊಂಡೆ. ತಿಲೋತ್ತಮ್ಮ ಮೇಡಮ್ ಅವ್ರ ಕಣ್ಣಿಗೆ ಬಿದ್ರೆ ದುಡ್ಡು ತಗೊಂಡು ಹೋಗ್ಬಿಡ್ಬೋದು. ಫೋನ್ ಮಾಡ್ತೀನಿ. ಹಲೋ ಮಿಸ್ಟರ್.
ಗಾನವಿ ನಿಲಯದಲ್ಲಿ ದೇವಕನ್ಯನ ನೋಡ್ದ ಹಾಗೆ ಬಾಯ್ ಬಿಟ್ಕೊಂಡ್ ನೋಡ್ತಿದ್ಯಲ್ಲ. ಏನಿಲ್ಲ ಮೇಡಮ್. ನಿಂತ್ಕೊಳಪ್ಪ, ನಿಂತ್ಕೋ. ಇಷ್ಟು ದೂರ ಬಂದು ಏನೂ ಇಲ್ಲ ಅಂತ ಹೋಗ್ತಾ ಇದೆಯಲ್ಲ, ಕಳ್ಳನಾ? ಹೇಳು, ಜೋರಾಗಿ ಕೂಕೋತೇನೆ. ಇವ್ರೇನ್ ಹಿಂಗ್ ಮಾತಾಡ್ತಾವ್ರೆ? ಸ್ವಲ್ಪ ಬುದ್ಧಿ ಕಡಿಮೆ ಅನ್ಸುತ್ತೆ. ಓಯ್ ಮೇಡಮ್, ನನ್ನ ಹೆಸರು ಜೀವ. ತಿಲೋತ್ತಮ ಮೇಡಮ್ ಹತ್ರ ಮಾತಾಡಕ್ ಬಂದಿದ್ದೀನಿ. ಇಲ್ಲ ಅನ್ಸುತ್ತೆ, ಆಮೇಲೆ ಬರ್ತೀನಿ. ವೇಟ್, ಮನೇಲೇ ಇದಾರೆ, ಮಾತಾಡಿಸ್ದೆ ಹಾಗೆ ಹೋಗ್ತ್ಯಾ? ನಿನ್ನ ನೋಡಿದ್ಮೇಲೂ ಒಂದ್ ವಿಷಯ ಹೇಳ್ದೆ ಹಾಗೆ ಯಾಕೆ ಕಳಿಸ್ದೆ ಅಂತ ಅತ್ತಿಗೆ ನನಗ್ ಬೈಬೇಕಾ? ಹಾಗೆಲ್ಲ ನಡೆಯಲ್ಲ. ನೀನ್ ಮನೆ ಒಳಗಡೆ ಬರ್ಲೇಬೇಕು. ಬೇಡ ಮೇಡಮ್, ನಾಳೆ ಬರ್ತೀನಿ. ನಾಳೆ 1000 ಕೆಲ್ಸಗಳಿರತ್ತೆ. ನೀನು ಬರ್ತೀಯಾ ಅಂತ ಶ್ರೀಮಂತರು ಖಾಲಿಯಾಗಿ ಕೂತಿರ್ತೀವಾ? ಬಾಬಾ. ಹಂಗಲ್ಲ ಮೇಡಮ್. ನೀನ್ ಬರ್ದೇ ಹೋದ್ರೆ ನಮ್ ಜೂಲಿನ್ ಕರಿತೀನಿ. ನಾಯಿನಾ? ಹಾ ಹೌದು, ಅದಕ್ಕೆ ಗಡ್ಡ ಮೀಸೆ ಅಂದ್ರೆ ತುಂಬಾ ಇಷ್ಟ. ಅಮ್ಮ, ನಡೀರಿ ಮೇಡಮ್, ಬರ್ತೀನಿ. ಬಾ. ನಡೀರಿ ಮೇಡಮ್. ಈ ಅಮ್ಮನ ಹತ್ರ ಸಿಗಾಕೊಂಡಲ್ಲಪ್ಪ. ಕುಡಿಯೋದನ್ ಬಿಟ್ಟು ದುರಂದರ ಆಂಟಿ ಬರ್ಲಿ ಅಂತ ಯಾಕೆ ಕೇಳ್ತಿದಾರೆ ಇವರು? ನಾವ್ ಅಲ್ಲಿಗೆ ಹೋಗೋದೇ ಒಳ್ಳೇದನ್ಸತ್ತೆ. ನಾನ್ ಬರಲ್ಲ ಮಾಮ್, ಅನುಮಾನ ಬಂದ್ರೆ ಸಿಕ್ಕಾಕೊಂತೀವಿ. ಏಯ್, ಬಾಯ್ ಮುಚ್ತೀಯಾ? ಜೀವನ್ನ ಯಾರ್ ಅನ್ಕೊಂಡೆ? ಇನ್ನೊಬ್ಬ ಮಗ ಅಂತ ಮಾತ್ರ ಹೇಳ್ಬೇಡಿ ಅತ್ತೆ, ಪ್ಲೀಸ್. 3ನೇ ಮಾವನ್ ಹುಡ್ಕೋಷ್ಟು ಪೇಷನ್ಸ್ ನನಗಿಲ್ಲ, ಇಲ್ಲ ಇಲ್ಲ. ಏಯ್ ಛೀ, ಹಲ್ಲು ದುರ್ಸ್ತೀನಿ. ಮೊದ್ಲು ನಾನು ಹೇಳೋದನ್ನ ಕೇಳಿಸ್ಕೊ. ಜೀವ ಅಣ್ಣಮ್ಮ ತಾಯಿ ಆರಾಧಕ, ಮಹಾಭಕ್ತ. ಮೊನ್ನೆ ನಡೆದಿರೋ ಅಮ್ನೋರ್ ಉತ್ಸವಕ್ಕೆ ಚಂದ ಕೇಳಿದ್ದ. ಚೆಕ್ ಕೊಡ್ತೀನಿ ಅಂದ್ರೆ ಬೇಡ ಅಂದ. ಕ್ಯಾಶ್ ಬೇಕು ಅಂದ್ರೆ ಸಡನ್ ಆಗಿ ಕೊಡೋದ್ ಕಷ್ಟ ಅಂತ ನಮ್ ಕುಟುಂಬದ ಕಡೆಯಿಂದ 2 ಲಕ್ಷದ ಚಂದ ಬರ್ಕೋ, ಅಮ್ನೋರ್ ಆಶೀರ್ವಾದ ನಮ್ಮೆಲ್ರಿಗೂ ಸಿಗೋ ಹಾಗೆ ಮಾಡು ಅಂತ ಅಂದಿದ್ದೆ. ಇವತ್ತು ಆ 2 ಲಕ್ಷ ಇಸ್ಕೊಳಕ್ ಬಂದಿದ್ದಾನೆ. ಓಹೋ, ನಿನಗೂ ಪರಿಚಯ ಇದ್ದಾನೆ ಅಂತ ಆಯ್ತು ಈ ಜೀವ. ಅವತ್ ಆಂಟಿ ಜೊತೆ ನಾನು ಇದ್ದೆ. ಸರಿ ಸರಿ, ಮನೆಗೆ ಬಂದವ್ರ ಹತ್ರ ಮರ್ಯಾದೆಯಿಂದ ನಡ್ಕೋಬೇಕು, ತಮಾಷೆ ಮಾಡಬಾರ್ದು. ಹಾ, ನೀನ್ ಕೂತ್ಕೊಳ್ಳಪ್ಪ. ಇರ್ಲಿ ಸರ್. ಕೂತ್ಕೊಳಪ್ಪ. ನಮ್ಮಣ್ಣ ಹೇಳಿದ್ಮೇಲೂ ಕೂಡ ಬೇಡ ಅಂತಿದ್ಯಲ್ಲ, ಕೂತ್ಕೋ. ಪರವಾಗಿಲ್ಲ, ಬನ್ನಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಬನ್ನಿ ಕೂತ್ಕೋ. ಕೂತ್ಕೊಳ್ಳಿ. ಏ ಗುಂಗುರು ಕೂದ್ಲವಳೆ, ಯಾ ಟೆಲ್ ಮೀ. ಜ್ಯೂಸ್ ಕೊಡು ಅಂದ್ರೆ ಅದಕ್ಕೆ ಮುಖ ನೋಡ್ತಿದ್ಯಲ್ಲೇ. 1 ಮಿನಿಟ್. ಏನತ್ತೆ, ಜ್ಯೂಸ್ ಕೊಡ್ಲಾ? ಕೊಡು ಅಂತ ತಾನೇ ಹೇಳಿದ್ದು. ಯಾವ್ದು ಯಾರಿಗ್ ಕೊಡ್ಬೇಕು ನಿನಗ್ ಗೊತ್ತಲ್ವಾ ಹಾಸಿನಿ? ಎಲ್ಲಾ ಗ್ಲಾಸು ಒಂದೇ ತರ ಇದೆ, ಅದ್ರಲ್ಲಿರೋ ಜ್ಯೂಸು ಒಂದೇ ಕಲರ್ ಇದೆ. ಅದ್ರ ಬಗ್ಗೆ ಯಾಕೆ ಚರ್ಚೆ? ಇದ್ರಲ್ಲೇ ಇರೋದು ಮಜಾ. ಇವಳ ಪ್ಲಾನ್ ನ ಹಾಳು ಮಾಡಿ ನಮ್ಮ ಮಾಮ ಇದೆಲ್ಲ ಮಾಡಿರೋದು ಅಂತ ಪ್ರೂವ್ ಮಾಡ್ತಾಳೆ ಅನ್ಸುತ್ತೆ. ಇವಳ ಕೈಯಲ್ಲಿ ಜ್ಯೂಸ್ ಗ್ಲಾಸ್ ನ ಕೊಟ್ಟು ಕಳ್ಸ್ಬಿಡಿ ಅಂತ ಹೇಳ್ದೆ, ಕೇಳಿದ್ರಾ? ಆ ಮಜಾ ಏನು ಅಂತ ನಮಗೂ ಹೇಳ್ಬೋದಲ್ವಾ ಅದ್ಕೆ? ಹಾಸಿನಿ ಮಾಡ್ಕೊಂಡು ಬಂದಿರೋ ಜ್ಯೂಸ್ ಅಂದ್ರೆ ಭಗವಂತನ ಮೇಲೆ ಭಾರ ಹಾಕಿ ಕುಡಿಬೇಕು ಅಂತ ನಿನಗೆ ಗೊತ್ತು ತಾನೆ? ಹಾ,
ಮತ್ತೆ ಹೊಸ್ದಾಗಿ ಯಾಕೆ ಕೇಳ್ತಿದ್ಯಾ ವಿಕ್ರಾಂತ್? ಆದ್ರೆ ಒಂದ್ ಗ್ಲಾಸ್ ಮಾತ್ರ ಇದು. ಹಾಸಿನಿ, ಟೈಮ್ ವೇಸ್ಟ್ ಮಾಡ್ಬೇಡ. ನಿಮ್ ಮಾವನ್ಗೆ, ಜೀವನ್ಗೆ, ದುರಂಧರನ್ಗೆ ಜ್ಯೂಸ್ ಕೊಡು. ಹೌದಕ್ಕ, ಜ್ಯೂಸ್ ರೆಡಿ ಮಾಡಿ ಅದನ್ನ ಹಾಗೆ ಇಟ್ರೆ ಅದು ಕಹಿ ಬರುತ್ತೆ. ಮೇಧಾವಿ ತರ ಆಡ್ಬೇಡ್ವೆ ಪೆದ್ದಿ. ಕೊಡು. ಡಮ್ 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 ರಾಕ್ ಅಂಡ್ ರೋಲ್, ಡಮ್ 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 ರಾಕ್ ಅಂಡ್ ರೋಲ್. ರಾಕ್ ಅಂಡ್ ರೋಲ್, ಡಮ್ 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 ರಾಕ್ ಅಂಡ್ ರೋಲ್. 1 2 ಬಾಳೆಲೆ 2 3 4 ಅನ್ನ ಹಾಕು, 5 6 ಬೇಳೆ ಸಾರು, 7 8 ಪಲ್ಯಕ್ಕೆ ದಂಟು. ಬೇಗ ಕುಡಿ ಕಂದ, ಪೊಲೀಸ ನನ್ ಕಾಪಾಡ್ಕೋಬೇಕು ನಾನು. ನೈನಿ, ಮಗು ಕುಡಿದಾಯ್ತಾ? ಪಾಪ ಎಷ್ಟು ಹಸ್ವಾಗಿದೆಯೋ ಯಜಮಾನ್ರೆ, ಇನ್ನೂ ಕುಡಿತಾನೆ ಇದ್ದಾಳೆ. ಗಾಯತ್ರಿ, ಬೇಗ ಬೇಗ ಕುಡ್ಕೊಳಮ್ಮ. ಯಾಕಮ್ಮ ನನಗ್ ಪರೀಕ್ಷೆ ಕೊಡ್ತಿದ್ಯಾ? ಪೊಲೀಸನ್ನ ತುಂಬಾ ಒಳ್ಳೆಯವರು, ಅವ್ರನ್ನ ಕಾಪಾಡ್ಬೇಕಲ್ವಾ? ನಿನ್ ಬೆಳೆ ದೊಡ್ಡೋಳಾದ್ಮೇಲೆ ನಿನಗ್ ಮಾವ ಇದ್ದಾರೆ ಅಂತ ಪರಿಚಯ ಮಾಡ್ಬೇಕಲ್ವಾ? ಏನಾಯ್ತು? ಸರ್, ಏನಾಯ್ತಣ್ಣ? ಏನಾಯ್ತು ಸರ್? ಏನಾಯ್ತಣ್ಣ? ಹೇಳಿ ಅಣ್ಣ. ಸರ್, ಏನಾಯ್ತು ಸರ್? ಏನಾಯ್ತಣ್ಣ? ಯಜಮಾನ್ರೆ, ಅಣ್ಣ, ಯಜಮಾನ್ರೆ, ಲಕ್ವ ಹೊಡೆದಿರೋ ಆಗಿದೆ. ಬಾಬು, ಅಣ್ಣ, ಅಣ್ಣ, ನೀವೇನ್ ಹೇಳ್ತಿದ್ದೀರೋ ನಮ್ಗೆ ಅರ್ಥ ಆಗ್ತಿಲ್ಲ. ಏನ್ ಹೇಳ್ತಿದ್ದೀರಾ? ಮನೆ ಕಡೆ ತೋರಿಸ್ತಾ ಇದಾರೆ. ಆಗ್ಲೇ ರೋಡಲ್ಲಿ ಕಾರ್ ಗಡ್ಡ ಬಂದ್ರು, ಈಗ ಮನೆ ಹತ್ರ. ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಅಯ್ಯೋ ಸರ್, ಸರ್, ಸರ್. ಯಜಮಾನ್ರೆ, ನನಗ್ ಬೇಜಾರ ಆಗ್ತಿದೆ, ಅಯ್ಯೋ ಅನ್ನಿಸ್ತಿದೆ. ಅಣ್ಣ, ಅಣ್ಣ, ನಾನ್ ಪೊಲೀಸ್ ಅಣ್ಣನ್ ಕಾಪಾಡ್ಕೊಳಕ್ ಬಂದ್ರೆ ಈ ಸ್ಥಿತಿಲಿ ನೀವ್ ನನಗ್ ಸಿಕ್ಕಿದ್ರಿ, ನಾನು ಏನ್ ಮಾಡ್ಲಿ? ಯಜಮಾನ್ರೆ,